ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ, ಯತಿಗಳ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ವರ್ಗರಹಿತವಾಗಿ, ವರ್ಣರಹಿತವಾಗಿ, ಲಿಂಗರಹಿತವಾಗಿ ಸೌಶೀಲ್ಯವಾದಂತಹ ಬಾಳು ಮನುಕುಲಕ್ಕೆ ಸದಾ ಪ್ರಾಪ್ತವಾಗಬೇಕೆಂಬ ಸದಾಶಯದೊಂದಿಗೆ ಉನ್ನತ ವಿಚಾರಧಾರೆಗಳನ್ನು ಆಡುಭಾಷೆಯಲ್ಲಿ ಕಟ್ಟಿಕೊಟ್ಟಂತಹ ಕೀರ್ತಿ ನಮ್ಮ ಶಿವಶರಣರಿಗೆ ಸಲ್ಲುತ್ತೆ. ಇಂದಿಗೂ ಸಹ ಶಿವಶರಣರ ಬದುಕು ನಮಗೆ ಆದರ್ಶಮಯವಾಗಿದೆ. ಆದ್ದರಿಂದ ಶಿವಶರಣರ ಬದುಕನ್ನು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಮಾಡುವುದು ಅನಿವಾರ್ಯ ಅಂತ ನಾವು ಪರಿಭಾವಿಸ್ತಾ, ಈ ಹಿನ್ನೆಲೆಯಲ್ಲಿ ಶಿವಶರಣರ ಒಂದು ದರ್ಶನವನ್ನು ಮಾಡಲಿಕ್ಕಾಗಿ ನಾವು ಶರಣ ಚರಿತಾಮೃತ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಂದಿನ ಒಂದು ಶರಣ ಚರಿತಾಮೃತ ಕಾರ್ಯಕ್ರಮದಡಿಯಲ್ಲಿ ಶರಣೆ ನೀಲಾಂಬಿಕೆಯ ಜೀವನ ದರ್ಶನವನ್ನು ಮಾಡಿಸ್ಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ 4 ಜನ ಅತಿಥಿಗಳು ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಸ್ವಾಗತವನ್ನು ಕೋರೋಣ. ನೀಲಾಂಬಿಕೆಯ ಪರಿಚಯ ಮತ್ತು ಜೀವನವನ್ನು ತಿಳಿಸಿಕೊಡಲಿಕ್ಕೆ ಸತೀಶ್ ಆರ್, ಪ್ರಾಂಶುಪಾಲರು, ಕಾಗದನಗರ ಪ್ರೌಢಶಾಲೆ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿ. ಅದೇ ರೀತಿ ನೀಲಾಂಬಿಕೆಯ ವಚನಗಳಲ್ಲಿ ದೇವರು ಎಂಬ ಒಂದು ಪರಿಕಲ್ಪನೆಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಪ್ರಕಾಶ್ ಎನ್ ಜಿಂಗಾಡೆ, ಖ್ಯಾತ ಕಾದಂಬರಿಕಾರರು ಹಾಗೂ ವಾಗ್ಮಿಗಳು, ಬೆಂಗಳೂರು. ಸರ್, ನಿಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿಗಳು. ನೀಲಾಂಬಿಕೆಯ ವಚನಗಳಲ್ಲಿ ಬಸವಣ್ಣನ ಒಂದು ದರ್ಶನದ ಬಗ್ಗೆ ನಮಗೆ ತಿಳಿಸಿಕೊಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಲತಾಮಣಿ ಎಂ.ಕೆ. ತುರುವೇಕೆರೆ, ಶಿಕ್ಷಕರು ಹಾಗೂ ಸಾಹಿತಿ, ತುಮಕೂರು ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿ. ಅದೇ ರೀತಿ ನೀಲಾಂಬಿಕೆಯ ವಚನಗಳಲ್ಲಿ ಭಕ್ತಿ ಎಂಬ ವಿಷಯದಡಿ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಉಮೇಶ್ ಭದ್ರಾಪುರ ಉಪನ್ಯಾಸಕರು ಹಾಗೂ ಸಾಹಿತಿಗಳು, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿಗಳು. ಪ್ರಿಯ ವೀಕ್ಷಕ ಬಂಧುಗಳೇ, ಶರಣ ಚರಿತಾಮೃತ ಒಂದು ಕಾರ್ಯಕ್ರಮದಡಿಯಲ್ಲಿ 12ನೇ ಶತಮಾನದ ಗೌಪ್ಯ ವಚನಕಾರರನ್ನು ಸೇರಿದಂತೆ ಹಲವಾರು ಶರಣರ ಒಂದು ಜೀವನ ದರ್ಶನವನ್ನು ನಮ್ಮ ವೀಕ್ಷಕರಿಗೆ ಮಾಡಿಸುವ ಹಿನ್ನೆಲೆಯಲ್ಲಿ ನಮ್ಮ ವಾಹಿನಿಯಲ್ಲಿ ಈ ಒಂದು ಶರಣ ಚರಿತಾಮೃತ ಪ್ರಾರಂಭವಾಗಿದೆ. ಇವತ್ತಿನ ಒಂದು ವಿಷಯ ಏನಿದೆ, ಶರಣೆ ನೀಲಾಂಬಿಕೆ ಅನ್ನೋ ತಲೆಯಲ್ಲಿ ನಮಗೆ ತಟ್ಟಂತ ನೆನಪಾಗ್ತಕ್ಕಂಥದ್ದು ಅಣ್ಣ ಬಸವಣ್ಣವರು. ಬಸವಣ್ಣವರ 2ನೇ ಮಡದಿಯಾಗಿ ನಮಗೆ ನೀಲಾಂಬಿಕೆಯವರು ಕಾಣಸಿಗ್ತಾರೆ. ಚರಿತ್ರೆಯಲ್ಲಿ ಮೊದಲನೇ ಮಡದಿಯಾಗಿ ಗಂಗಾಂಬಿಕೆ ಇದ್ದಾರೆ. ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಡೀ ಬಸವಣ್ಣನವರ ಒಂದು ಜೀವನ ಆದರ್ಶಮಯವಾಗಲು ಯಾವ ರೀತಿ ಒಂದು ಸಹಕಾರವನ್ನು ಕೊಟ್ಟರು, ಮತ್ತು ಬಸವಣ್ಣನ ಚಳುವಳಿಗೆ ಯಾವ ರೀತಿಯಾಗಿ ಸಾಥನ್ನು ನೀಡಿ ವಚನ ಪರಂಪರೆ ಬೆಳೀಲಿಕ್ಕೆ ಕಾರಣಕರ್ತರಾದರು, ಇವರ ಜೀವನ ದರ್ಶನ ಹೇಗಿತ್ತು ಅನ್ನುವ ನಿಟ್ಟಿನಲ್ಲಿ ಇವತ್ತು ನೀಲಾಂಬಿಕೆಯ ಜೀವನವನ್ನು 4 ಘಟ್ಟಗಳಲ್ಲಿ ನಾವು ತಿಳಿತಾ ಹೋಗ್ತೀವಿ. ಮೊದಲಿಗೆ ನೀಲಾಂಬಿಕೆಯ ಪರಿಚಯ ಮತ್ತು ಅವರ ಜೀವನ ಹೇಗಿತ್ತು, ನೀಲಾಂಬಿಕೆ ಯಾರು, ಯಾಕೆ ನೀಲಾಂಬಿಕೆ ನಮಗೆ ಇವತ್ತು ಮೌಲ್ಯಯುತವಾಗಿ ಕಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ತಿಳಿಸ್ಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂಥ ಸತೀಶ್ ಸರ್ ಹತ್ರ ಹೋಗ್ತಾ ಇದ್ದೀನಿ. ಸರ್, ಒಂದು ನೀಲಾಂಬಿಕೆ ಅನ್ನೋ ತರದಲ್ಲಿ ನಮ್ಮ ಇಡೀ ವಚನ ಪರಂಪರೆಯಲ್ಲಿ ಒಂದು ಪ್ರಬುದ್ಧಮಾನವಾದಂಥ ಹೆಸರು, ಬಸವಣ್ಣವರಿಗೆ ಒಂದು ಬಲವನ್ನು ತುಂಬಿದಂಥ ಮಹಿಳೆ, ವಚನ ಒಂದು ಚಳುವಳಿಯ ಒಂದು ಕಾಲಘಟ್ಟದಲ್ಲಿ ಈ ನೀಲಾಂಬಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ನಾವು ನೀಲಾಂಬಿಕೆಯ ಜೀವನ ಮತ್ತು ಆಕೆಯ ವಚನಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ. ನೀಲಾಂಬಿಕೆ ಅಂದ ಕೂಡಲೇ ನಮಗೆ ಬಸವಣ್ಣನವರ ನೆನಪಾಗುತ್ತೆ ಮತ್ತು ಗಂಗಾಂಬಿಕೆ ನೆನಪಾಗುತ್ತೆ. ಹಾಗೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರು ಸ್ತ್ರೀಯರು ಏನಿದ್ದಾರೆ ಬಸವಣ್ಣನವರ ಜೀವನದಲ್ಲಿ ಅವರ ಯಶಸ್ವಿಯಲ್ಲಿ ಪ್ರಮುಖ ಕಾರಣಕರ್ತರಾಗಿ ಕಂಡುಬರ್ತಾರೆ. ನೀಲಾಂಬಿಕೆ ಓರ್ವ ಶರಣೆಯಾಗಿ, ವಚನಗಾತಿಯಾಗಿ, ಬಸವಣ್ಣನವರ 2ನೇ ಪತ್ನಿಯಾಗಿ ಇವರ ವಚನಗಳಲ್ಲಿ ಕಂಡುಬರ್ತಾರೆ. ಇವರ ವಚನಗಳಲ್ಲಿ ನಾವು ಬದುಕಿನ ಅಗಲಿಕೆ, ದಾನ, ಧರ್ಮ,
ಪತಿ ಮೇಲಿನ ಪ್ರೇಮ, ನೋವು, ಲಿಂಗನಿಷ್ಠೆ ಮುಂತಾದ ಚಿತ್ರಣವನ್ನು ನಾವು ಗೋಚರ ಮಾಡಬಹುದು. ನೀಲಾಂಬಿಕೆಯ ಜೀವನವನ್ನು ನೋಡಕ್ಕೆ ಹೋದಾಗ ನೀಲಾಂಬಿಕೆಯ ಅಂಕಿತ ನಾಮ ಸಂಗಯ್ಯ ಅಂತ ಬರುತ್ತೆ. ಇಲ್ಲಿ ಕೂಡಲ ಸಂಗಮದ ಸಂಗಯ್ಯನನ್ನೇ ಕೂಡ ಸಂಗಯ್ಯ ಅಂತ ಹೇಳಿ ಅವರು ಇಲ್ಲಿ ತಮ್ಮ ವಚನಗಳಲ್ಲಿ ತಮ್ಮ ಅಂಕಿತ ನಾಮವಾಗಿ ಸಂಗಯ್ಯನನ್ನು ಬಳಕೆ ಮಾಡಿಕೊಂಡ್ಯಾರೆ. ನೀಲಾಂಬಿಕೆ, ನೀಲಲೋಚನೆ, ನೀಲಗಂಗಾ, ನೀಲಮ್ಮ ಹೀಗೆ ಅನೇಕ ಹೆಸರುಗಳಿಂದ ನಾವು ನೀಲಾಂಬಿಕೆಯನ್ನು ಕರಿತೀವಿ. 12ನೇ ಶತಮಾನದಲ್ಲಿ ಜನ್ಮ ತಾಳಿರ್ತಕ್ಕಂಥ ನೀಲಾಂಬಿಕೆ ಅವರ ಜನ್ಮಸ್ಥಳ ಮಂಗಳವಾಡ ಮತ್ತು ಅವರು ಲಿಂಗೈಕ್ಯವಾದಂಥ ಸ್ಥಳ ಮುಕಟಖಾನ, ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಮುಕಟಖಾನ ಅಂತೇಳಿ. ಇವರ ತಂದೆ ಸಿದ್ಧರಸ, ತಾಯಿ ಪದ್ಮಗಂಧಿ ಅಂಥೇಳಿ. ನೀಲಾಂಬಿಕೆ, ಗಂಗಾಂಬಿಕೆ ಅದಕ್ಕಿಂತ ಮುಂಚೆ ನೀಲಾಂಬಿಕೆ ಹಾಗೆ ಬಸವಣ್ಣನವರ ಪತ್ನಿಯಾಗಿ ತಾವು ಗೃಹಸ್ಥಾಶ್ರಮಕ್ಕೆ ಅಥವಾ ವೈವಾಹಿಕ ಜೀವನಕ್ಕೆ ಮುಂದೆ ಬಂದರು ಅನ್ನೋದನ್ನು ನಾವೊಂದು ಇತಿಹಾಸವನ್ನು ಹೇಳಬೇಕಾಗುತ್ತೆ. ನೀಲಾಂಬಿಕೆ, ಗಂಗಾಂಬಿಕೆ ಇಬ್ಬರು ಆಪ್ತ ಜೀವದ ಗೆಳತಿಯರವರು. ಗಂಗಾಂಬಿಕೆಯ ವಿವಾಹ ಬಸವಣ್ಣನವರ ಜೊತೆ ಆದ ನಂತರ ನೀಲಾಂಬಿಕೆ ಕೇಳ್ತಾಳೆ, ನೀನು ಮದುವೆ ಆದ ನಂತರ ನನ್ನಿಂದ ಅಗಲಿಕ್ಕೆ ಯಾಕೆ ಹೋಗ್ತೀರಾ, ನಾನು ಅಗಲಿ ಹೋಗ್ತೀಯಾ? ಸೊ ಅಗಲಿಗೆ ಹೋದಾಗ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಪತಿಯನ್ನೇ ನಾನು ಬಸವಣ್ಣನಾಗಿರ್ತಕ್ಕಂಥ ನಿನ್ನ ಪತಿಯಾಗಿರ್ತಕ್ಕಂಥ ಬಸವಣ್ಣನನ್ನೇ ನಾನು ಕೂಡ ವಿವಾಹ ಆಗಿ ನಾವು ಜೊತೆಯಾಗಿರ್ಬೋದಲ್ಲ, ನಮ್ಮ ಸ್ನೇಹ ಮತ್ತು ಅಕ್ಕ ತಂಗಿಯರಾಗಿ ಮುಂದುವರಿಯುತ್ತೆ ಅಂತ ಹೇಳಿ ಬೇಡ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಬಿಜ್ಜಳದ ಮಹಾರಾಜರಿಗೂ ಈ ಒಂದು 2ನೇ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೋದಾಗ ಬಸವಣ್ಣವರು ಪೂರ್ಣ ಪ್ರಮಾಣದಲ್ಲಿ ಈ 2ನೇ ವಿವಾಹ ಆಗಿ ನೀಲಾಂಬಿಕೆಯನ್ನು ವಿವಾಹ ಆಗ್ತಕ್ಕಂಥ ವಿಚಾರವನ್ನು ತಿರಸ್ಕಾರ ಮಾಡ್ತಾರೆ. ಯಾಕೆ ತಿರಸ್ಕಾರ ಮಾಡ್ತಾರೆ ಅಂತ ಅಂದರೆ, ಇವರು ವಿವಾಹದ ಸಂದರ್ಭದಲ್ಲಿ ಗಂಗಾಂಬಿಕೆಯ ವಿವಾಹದ ಸಂದರ್ಭದಲ್ಲಿ ಅವರ ನಡುವೆ ಯಾವುದೇ ಪತಿ ಪತ್ನಿಯರ ಸಂಬಂಧ ಇರೋದಿಲ್ಲ. ಗಂಗಾಂಬಿಕೆ ಮತ್ತು ಬಸವಣ್ಣನವರ ನಡುವಿನ ಸಂಬಂಧ ಯಾವುದೇ ರೀತಿಯ ಪತಿ ಪತ್ನಿಯರ ಸಂಬಂಧ ಇರಲ್ಲ. ಅವರಲ್ಲಿ ಯಾವುದೇ ರೀತಿಯ ದೈಹಿಕ ಚಟುವಟಿಕೆಗಳು ನಡೀತಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಗಂಗಾಂಬಿಕೆ ಬಸವಣ್ಣನವರನ್ನು ಒಂದು ಗುರುವಾಗಿ, ಒಬ್ಬ ದೈವವಾಗಿ, ಅವರ ಒಬ್ಬ ಅನುಯಾಯಿಯಾಗಿ ಕಂಡು ಬರ್ತಾರೆ ವಿನಃ ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಅವರು ಪತ್ನಿ ಸಂಬಂಧವನ್ನು ಹೊಂದಿರಲ್ಲ. ಬಸವಣ್ಣವರು ಬಿಜ್ಜಣ್ಣನಲ್ಲಿ ಭಿನ್ನ ಮಾಡ್ಕೊಳ್ತಾರೆ. ನಾನು 2ನೇ ವಿವಾಹ ನೀಲಾಂಬಿಕೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೊದಲನೇ ಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆಯೊಂದಿಗೆ ನಾನು ಯಾವುದೇ ರೀತಿಯ ಪತ್ನಿ ಸಂಬಂಧವನ್ನು ಹೊಂದಿಲ್ಲ. ನಮ್ಮ ನಡುವಿನ ಸಂಬಂಧ ಗುರು ಶಿಷ್ಯರ ಸಂಬಂಧವಿದೆ. ಹಾಗಿದ್ದಾಗ 2ನೇ ಪತ್ನಿಯಾಗಿ ನಾನು ನೀಲಾಂಬಿಕೆಯನ್ನು ಮದುವೆ ಆಗಿದ್ದೆ ಆದರೆ ಅವಳ ಜೊತೆಗೂ ಕೂಡ ನಾನು ಇದೇ ಸಂಬಂಧವನ್ನು ಮುಂದುವರಿಸಬೇಕಾಗತ್ತೆ. ಯಾಕೆ ಆ ಥರದ ಸಂಬಂಧವನ್ನು ಮುಂದುವರಿಸಬೇಕು, ನನಗೆ 2ನೇ ವಿವಾಹದ ಇಚ್ಛೆ ಇಲ್ಲ ಅಂತ ಹೇಳಿದಾಗ ಮತ್ತೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಪರಸ್ಪರರು ಚರ್ಚೆ ಮಾಡಿ ಒತ್ತಾಯಪೂರ್ವಕವಾಗಿ ಬಸವಣ್ಣನನ್ನು ಒಪ್ಪಿಸಿ ಅವರು ಮದುವೆ ಆಗ್ತಾರೆ. ಇಲ್ಲಿ ಮದುವೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಬಸವಣ್ಣವರನ್ನು ಪತಿಯೆಂದು ಮಾತ್ರ ಅವರು ಪರಿಗಣಿಸ್ತಾರೆ, ಆದರೆ ಅವರು ಪರಿಗಣಿಸಲ್ಲ, ಅವರನ್ನು ಗುರುವಾಗಿ ಪರಿಗಣಿಸ್ತಾರೆ ಇಬ್ಬರು ಕೂಡ. ಇಲ್ಲಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದೊಂದು ಮಾತಿದೆ. ಆದರೆ ಇಲ್ಲಿ ಮಹಿಳೆಯರಿದ್ದಾರೆ. ಬಸವಣ್ಣನವರ ಯಶಸ್ವಿ ಜೀವನದಲ್ಲಿ ಶಿವಶರಣರಾಗಿ ಜಗತ್ತಿಗೆ ಒಬ್ಬ ದಿವ್ಯ ಜ್ಯೋತಿಯಾಗಿ ಮಾರ್ಗದರ್ಶಕರಾಗಿ ಮುಂದುವರಿಯೋದಕ್ಕೆ ಬಸವಣ್ಣನವರಿಗೆ ಒಬ್ಬ ಈ ಗಂಗಾಂಬಿಕೆ ನೀಲಾಂಬಿಕೆ ಇಬ್ಬರು ಪತ್ನಿಯರು ಅವರಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅವರ ಎಲ್ಲ ಬಸವ ಮಂಟಪದಲ್ಲಿ ಆಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಮಹಾಮನಿಯ ದಾಸೋಹದ ಪ್ರಸಾದ ಸಿದ್ಧಪಡಿಸೋದು ಮತ್ತು ಜಂಗಮರ ಸೇವೆ ಎಲ್ಲ ವಿಚಾರದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತು ಬಸವಣ್ಣರ ಜೀವನವನ್ನು ಒಂದು ದಿವ್ಯ ಸ್ಥಾನದಲ್ಲಿ ಮುಂದುವರಿಸೋಕ್ಕೆ ಕಾರಣರಾಗ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. ಒಳ್ಳೆಯ ಅಂಶವನ್ನು ಹೇಳಿದ್ರಿ. ಅದು ಯಶಸ್ವಿ ಪುರುಷನ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಮಹಿಳೆಯರು ಬೆಳಕು ಇರುತ್ತೆ ಅಂತ ಇಲ್ಲಿ ಇಬ್ಬರು ಮಹಿಳಾ ರತ್ನಗಳು ಬಸವಣ್ಣನವರ ಬೆನ್ನಿಗೆ ಇದ್ದಿದ್ರಿಂದನೇ ಅವರು ಪ್ರಕಾಶಮಾನವಾಗಿ ಬೆಳೆಯಕ್ಕೆ ಸಾಧ್ಯ ಆಯಿತು. ಮತ್ತೆ ನೀಲಾಂಬಿಕೆಗೆ ನಾವು ನೀಲಾಂಬಿಕೆ, ನೀಲಾಲೋಚನೆ, ನೀಲಗಂಗಾ, ನೀಲಮ್ಮ ಅಂತ ಸಾಕಷ್ಟು ಹೆಸರಿನಿಂದನೂ ಸಹ ನಾವು ನೀಲಾಂಬಿಕೆಯನ್ನ ಕರಿತೀವಿ. ಮುಂದುವರಿದಂತೆ ನೀಲಾಂಬಿಕೆ ಅನ್ನತರಲ್ಲಿ ನಮಗೆ ಬಸವಣ್ಣನವರ ಇಡೀ ವ್ಯಕ್ತಿತ್ವವನ್ನು ರೂಪರೇಷೆ ಮಾಡಿಕೊಳ್ಳಿಕ್ಕೆ ಅಕ್ಕ ನಾಗಮ್ಮ ಪ್ರಥಮ ಪ್ರಾಶಸ್ತ್ಯವನ್ನು ವಹಿಸಿದರೆ, ದ್ವಿತೀಯ ಪ್ರಾಶಸ್ತ್ಯವನ್ನು ವಹಿಸ್ತಕ್ಕಂಥದ್ದೇ ನೀಲಾಂಬಿಕೆ ಬಸವಣ್ಣನವರ ಒಂದು ಜೀವನ ಚರಿತ್ರೆಯಲ್ಲಿ. ಆದ್ರಿಂದ ನೀಲಾಂಬಿಕೆ ವಚನಗಳಲ್ಲಿ ಅನೇಕ ವಚನಗಳಲ್ಲಿ ಬಸವಣ್ಣನ ಒಂದು ಪ್ರಸ್ತಾಪ ಇದೆ. ಈ ಹಿನ್ನೆಲೆಯಲ್ಲಿ ನೀಲಾಂಬಿಕೆ ವಚನಗಳಲ್ಲಿ ಬಸವಣ್ಣ ಅನ್ನೋದ್ರ ಬಗ್ಗೆ ಲತಾಮಣಿ ಮೇಡಮ್ ನೀವೇನು ಹೇಳ್ತೀರಿ?
ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ನಾವು ನೀಲಾಂಬಿಕೆ ಅನ್ನೋಂಥ ಶರಣೆ, ಅದರಲ್ಲೂ ಕೂಡ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು ಅಂತ ನಾವೇನು ಹೇಳ್ತೀವಿ, ಬಸವಣ್ಣನವರ ಎರಡನೇ ಮಡದಿಯಾಗಿದ್ದಂತಹ ನೀಲಾಂಬಿಕೆ ಕೂಡ ಹೇಗೆ ಶರಣೆ ಆದ್ಲು, ಆ ಶರಣೆಯಾದಂತಹ ನೀಲಾಂಬಿಕೆ ರಚಿಸಿದಂಥ ವಚನಗಳಲ್ಲಿ ಬಸವಣ್ಣನವರ ವ್ಯಕ್ತಿತ್ವವನ್ನು ಅಥವಾ ಬಸವಣ್ಣನವರ ಮತ್ತು ನೀಲಾಂಬಿಕೆಯರ ನಡುವಿನ ಸಂಬಂಧವನ್ನು ಯಾವ ರೀತಿ ಅವರು ಕಟ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ತಿಳ್ಕೋಬಹುದು. ನಾನು ನೀಲಾಂಬಿಕೆಯವರು ರಚನೆ ಮಾಡಿದಂತಹ ವಚನಗಳಲ್ಲಿ ಬಸವಣ್ಣನವರನ್ನು ಯಾವ ರೀತಿ ಅವರು ತೋರ್ಪಡಿಸಿದ್ದಾರೆ, ಯಾವ ರೀತಿ ಬಿಂಬಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋ ಒಂದು ನಿಟ್ಟಿನಲ್ಲಿ ಸತೀಶ್ ಸರ್ ಅವರು ಹೇಳ್ತಾ ಇದ್ರು. ಅವರು ಬಸವಣ್ಣನವರನ್ನು ಪತಿಯಾಗಿ ಸ್ವೀಕಾರ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಗುರುವಾಗಿ ಅವರು ಸ್ವೀಕಾರ ಮಾಡಿದರು. ಬಸವಣ್ಣನವರೇ ಗುರುಗಳು ನೀಲಾಂಬಿಕೆಗೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದಕ್ಕೆ ನಿದರ್ಶನ ಆಗಿರೋ ಹಾಗೇನೆ ಅವರು ಒಂದು ವಚನವನ್ನು ಕಟ್ಕೊಡ್ತಾರೆ. ಅಂದರೆ ಬಸವಣ್ಣನ ನಾನು ಏನಂತ ಕರೀಲಿ, ಬಸವಣ್ಣ ನನಗೆ ಯಾವ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಅವರೊಂದು ವಚನವನ್ನು ಕಟ್ಕೊಟ್ಟಿದ್ದಾರೆ ನೀಲಾಂಬಿಕೆಯವರು. ಆ ಒಂದು ವಚನವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನಲಾಗದು ಬಸವನ ಎನಗೆ, ಉಭಯ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನೆನ್ನ ಶಿಶುವಾದನು, ಪ್ರಮಥರ ಪುರಾತನ ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿಬ್ಬವ ಮೀರದೆ ಬಸವನೊಳಗಿದೆ ಅಂತ. ಅಂದರೆ ಇಲ್ಲಿ ನೀಲಾಂಬಿಕೆಯವರು ಏನಿದ್ದಾರೆ, ಅವರು ಕೇವಲ ಶಾಸ್ತ್ರಬದ್ಧವಾಗಿ ಒಂದು ತಾಳಿಯನ್ನು ಕಟ್ಟಿದ ತಕ್ಷಣ ಅಲ್ಲಿ ಏನು ಪತಿ ಸತಿಯರ ಸಂಬಂಧ ಮಾರ್ಪಾಡಾಗುತ್ತೆ ಆ ಒಂದು ಸಂಬಂಧಕ್ಕೂ ಮಿಗಿಲಾಗಿ ಅವರು ಇರ್ತಾರೆ ಅಂತ. ಕೇವಲ ನಾನು ಮಡದಿ ಮಾತ್ರ ಅಲ್ಲ ಬಸವನಿಗೆ, ಹಾಗೆ ಆ ಬಸವ ನನಗೆ ಪುರುಷ ಮಾತ್ರ ಆಗ್ಲಿಕ್ಕಿಲ್ಲ ಅಂತ. ಯಾಕೆ ಅಂದರೆ ಒಂದು ಸತಿಪತಿಯರ ನಡುವೆ ಇರಬೇಕಾದಂಥ ಒಂದು ಆ ದಾಂಪತ್ಯ ಜೀವನದ ದಾಂಪತ್ಯ ಸಂಬಂಧ ಏನಿರುತ್ತೆ, ಆ ಸಂಬಂಧವನ್ನು ಮೀರಿದಂತಹ ಶರಣತ್ವವನ್ನು ಅವರು ಪಾಲನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಬ್ಬರ ನಡುವಿನ ಆ ಒಂದು ಸತಿಪತಿ ಒಂದು ಸಂಬಂಧ ಹೇಗಿತ್ತು ಅಂದರೆ ಶಿಶುವಾಗಿದ್ದ, ಅಂದರೆ ಪರಸ್ಪರ ಅವರಿಗೆ ಅವರೇ ಶಿಶು, ಅಂದರೆ ನೀಲಾಂಬಿಕೆಗೆ ಬಸವಣ್ಣನವರೇ ಶಿಶು ಆಗಿದ್ದಂಥದ್ದು, ಹಾಗೆ ಬಸವಣ್ಣನವರಿಗೆ ನೀಲಾಂಬಿಕೆಯೇ ಮಗುವಾಗಿದ್ದಂಥ ಒಂದು ಸಂದರ್ಭ. ಆ ಒಂದು ಸಂಬಂಧವನ್ನು ಅವರು ಹೊಂದಿರ್ತಾರೆ. ಅಲ್ಲಿ ಯಾವುದೇ ಒಂದು ಕಾಮ ಆಗಲಿ ಯಾವ ಒಂದು ಬಂದ್ಬಿಡುತ್ತೆ. ಹಾಗಾಗಿ ಅವರು ಕೇವಲ ಮಡದಿ ಅಷ್ಟೇ ಅಲ್ಲ ಅಂತ ಆ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಅವರು ಈ ಒಂದು ಸತಿಪತಿ ಧರ್ಮನ ಅವ್ರು ಏನ್ ಪಾಲನೆ ಮಾಡ್ತಿರ್ತಾರೆ ಅಂದ್ರೆ ಸತಿಪತಿಯಲ್ಲೇನೆ ಶರಣತ್ವವನ್ನ ಅವರು ಪಾಲನೆ ಮಾಡ್ತಿರ್ತಾರೆ. ಆ ಒಂದು ಶರಣತ್ವಕ್ಕೆ ಯಾವುದೇ ಚ್ಯುತಿ ಬಂದಿಲ್ಲ ನಮ್ಮ ದಾಂಪತ್ಯದಲ್ಲಿ ಅನ್ನೋದಕ್ಕೆ ಅವರು ಪ್ರಮಥರ ಪುರಾತನರ ಸಾಕ್ಷಿಯನ್ನು ಕೂಡ ಅವರು ಕೊಡ್ತಾರೆ. ಹಾಗಾಗಿ ಕೆಲವು ಕಡೆ ನಾವು ಹೇಳ್ತೀವಿ ನೀಲಾಂಬಿಕೆಯವರಿಗೆ ಮಕ್ಕಳು ಇರಲಿಲ್ಲ ಅನ್ನೋ ಒಂದು ಕೂಡ ಒಂದು ಮಾತಿದೆ. ಕೆಲವು ಒಂದು ಕಥೆಗಳ ಮುಖೇನ ನೀಲಾಂಬಿಕೆಯರಿಗೆ ಮಕ್ಕಳು ಇದ್ರು ಅಂತನೂ ಕೂಡ ಬರುತ್ತೆ. ಆ ಒಂದು ಗೊಂದಲವನ್ನ ನಿವಾರಣೆ ಮಾಡಬೇಕು ಅಂದ್ರೆ ಅವರೇ ಒಂದ್ ಕಡೆ ಹೇಳ್ತಾರೆ ನೀಲಾಂಬಿಕೆಯವರು, ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನಟ್ಟ ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ, ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ, ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ, ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮನಯ್ಯ ಬಸವಯ್ಯ ಅಂತ. ಅಂದ್ರೆ ಸತಿಪತಿ ಆದ ತಕ್ಷಣ ಅವರ ನಡುವೆ ಆ ದಾಂಪತ್ಯ ಇರಲೇಬೇಕು ಅಂತ ಏನಿಲ್ಲ. ಆ ದಾಂಪತ್ಯವನ್ನ ಮೀರಿದಂತಹ ಶರಣತ್ವವನ್ನ ಪಾಲನೆ ಮಾಡಿದಾಗ ಆ ಶರಣ ಸಂಕುಲ ಏನು ಬರುತ್ತೆ ಅವರನ್ನೇ ಕೂಡ ಮಕ್ಕಳನ್ನಾಗಿ ಪಡೆದುಕೊಂಡು ಅವರಲ್ಲಿ ಮಕ್ಕಳನ್ನ ಕಂಡಂಥ ಒಂದು ವಿಚಾರ ಇವರಲ್ಲಿ ಬರುತ್ತೆ. ಹಾಗಾಗಿ ನೀಲಾಂಬಿಕೆಗೆ ಇಲ್ಲಿ ಯಾವುದೇ ಮಕ್ಕಳು ಇಲ್ಲ ಅನ್ನೋದಕ್ಕೆ ಈ ಒಂದು ವಚನ ನಿದರ್ಶನ ಆಗಬಹುದೇನೋ ಅನ್ನೋ ಒಂದು ಚಿಂತನೆ ನನ್ನದು. ಈ ರೀತಿಯಾಗಿ ಅವರು ಬಸವಣ್ಣನವರನ್ನೇ ಸರ್ವಸ್ವವನ್ನಾಗಿ ಅವರು ತಮ್ಮ ವಚನಗಳಲ್ಲಿ ತೋರ್ಪಡಿಸ್ತಾರೆ. ಒಳ್ಳೆ ವಚನ. ಆ ನಿದರ್ಶನ ಏನಿದೆ, ಅವರು ನನ್ನ ಬಂಜೆ ಆಗಿಸ್ಲಿಲ್ಲ, ನನಗೆ ಮಗುವಾಗಿದ್ರಿ ಅಂತ ಅಲ್ಲಿ. ಹೌದು ಹೌದು, ನೀವೇ ನನ್ನ ಮಗುವಾಗಿದ್ರಿ, ನೀವು ಬಿಟ್ಟು ಹೋದ್ರಿ. ಯಾವಾಗ ಅವರು ಲಿಂಗೈಕ್ಯ ಆಗ್ತಾರೆ, ಕಲ್ಯಾಣದಿಂದ ಸಂಗಮಕ್ಕೆ ಬಂದು ಲಿಂಗೈಕ್ಯ ಆದ ನಂತರ ಬರೀತಕ್ಕಂತ ಒಂದು ವಚನ ಇದು. ನನ್ನನ್ನು ಬಿಟ್ಟು ಹೋಗ್ಬಿಟ್ರಿ, ಇಂಥ ಅಟ್ಟಡವಿಯಲ್ಲಿ ಇಂಥ ಒಂದು ಸಮಾಜದಲ್ಲಿ ಇಂಥ ಕೋಲಾಹಲ ಎದ್ದಂತ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಟ್ರಿ, ನನ್ನ ಬಂಜೆತನವನ್ನ ಕಳೆದಿದ್ರಿ, ನೀವೇ ನನ್ನ ಮಗುವಾಗಿ ಬಂಜೆತನವನ್ನ ಕಳೆದಿದ್ರಿ, ನೀವು ನನ್ನಿಂದ ಹೊರಟು ಹೋಗ್ಬಿಟ್ರಿ ಅಂತಂದು ಇಲ್ಲಿ ಅವರ ವಚನಗಳಲ್ಲೇ ಅದು ಕಂಡು ಬರುತ್ತೆ. ಯಾವ ರೀತಿ ಗಂಡ ಹೆಂಡತಿಗೆ ಮಗುವಾಗಿ, ಹೆಂಡತಿ ಗಂಡನಿಗೆ ಮಗು. ಬಹುಶಃ ಇದು ನಂತರ ಬಂದಂತ ಪರಮಾಂಸರ ಜೀವನವನ್ನು ಸಹ ನಮಗೆ ನೆನಪು ಮಾಡಿಕೊಡುತ್ತೆ. ಅಂತ ಒಂದು ಅನ್ಯೋನ್ಯ ಸಂಬಂಧ
ಪತಿ ಪತ್ನಿಯ ದಾಂಪತ್ಯವನ್ನೇ ಮೀರಿದಂಥ ಒಂದು ಶರಣ ತತ್ವದ ಒಂದು ಸಂಬಂಧ ಇವರದ್ದಾಗಿತ್ತು ಅನ್ನೋ ಒಳ್ಳೆ ಅಂಶಗಳನ್ನು ತಿಳಿಸ್ಕೊಟ್ರಿ. ಮುಂದುವರೆದಂತೆ ನಾನು ಪ್ರಕಾಶ್ ಜಿಂಗಡೆ ಅವರ ಹತ್ರ ಹೋಗ್ತಾ ಇದ್ದೀನಿ. ನೀಲಾಂಬಿಕೆ ವಚನಗಳಲ್ಲಿ ದೇವರು ಎಂಬ ಪರಿಕಲ್ಪನೆ ಬಿಟ್ಟು ನಮ್ಮ ಶಿವಶರಣರಿಲ್ಲ. ಆದರೆ ಎಲ್ಲರೂ ಸಹ ನಮ್ಮ ಶಿವಶರಣರು ಏಕೇಶ್ವರ ವಾದವನ್ನು ಪ್ರತಿಪಾದಿಸಿದಂಥವರು. ಆದರೆ ನೀಲಾಂಬಿಕೆ ವಚನಗಳಲ್ಲಿ ದೇವರು ಏನೆಲ್ಲ ರೀತಿಯಲ್ಲಿ ವ್ಯಕ್ತವಾಗಿದೆ? ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ನೀವು ಹೇಳಿದಾಗೆ ಶರಣ ಸಾಹಿತ್ಯದಲ್ಲಿ ಒಂದು ದೇವರ ಪರಿಕಲ್ಪನೆ ಸ್ಪಷ್ಟವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಸವಣ್ಣನವರ ವಚನಗಳನ್ನೇ ತೆಗೆದುಕೊಳ್ಳಿ ಅಥವಾ ಬಸವಾದಿ ಶರಣರ ವಚನಗಳನ್ನೇ ತೆಗೆದುಕೊಳ್ಳಿ, ಎಲ್ಲರೂ ಕೂಡ ಒಂದೇ ತತ್ವವನ್ನು ಒಂದು ದೇವರ ಪರಿಕಲ್ಪನೆಯನ್ನು ಹೇಳ್ತಾ ಬಂದಿದ್ದಾರೆ. ಬಹುಶಃ ನಾನು ಇವತ್ತು ನೀಲಾಂಬಿಕೆಯ ಪರಿಕಲ್ಪನೆಯಲ್ಲಿ ಅವರ ವಚನದಲ್ಲಿರ್ತಕ್ಕಂಥ ದೇವರು ಹೇಗಿದ್ದಾನೆ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ಇಲ್ಲಿ ಬಸವಣ್ಣನವರು ನೀಲಾಂಬಿಕೆಯ ಮಡದಿಯಾಗಿರೋದ್ರಿಂದ ಹೆಚ್ಚಾಗಿ ಅವರ ವಚನಗಳಲ್ಲಿ ಬಸವಣ್ಣನವರ ತತ್ವವನ್ನೇ, ಬಸವಣ್ಣನವರ ವಚನಗಳಲ್ಲಿರ್ತಕ್ಕಂಥ ದೈವಿ ಸ್ವರೂಪವನ್ನು, ದೈವಿ ಕಲ್ಪನೆಯನ್ನು ನೀಲಾಂಬಿಕೆಯವರಲ್ಲೂ ಕೂಡ ಕಾಣ್ಬೋದು. ಹೆಚ್ಚಾಗಿ ಬಸವಣ್ಣನವರನ್ನು ನೀಲಾಂಬಿಕೆ ಒಂದು ಪತಿಯಾಗಿಯೂ ಕೂಡ ಕಾಣ್ತಾಳೆ, ಗುರುವಾಗಿಯೂ ಕೂಡ ಕಾಣ್ತಾಳೆ, ದೇವರಾಗಿಯೂ ಕೂಡ ಕಾಣ್ತಾಳೆ, ಲಿಂಗವಾಗಿಯೂ ಕೂಡ ಕಾಣ್ತಾಳೆ. ಸರ್ವ ಸಂಗಿಯಾಗಿ ಕೂಡ ನೀಲಾಂಬಿಕೆ ಬಸವಣ್ಣನವರಲ್ಲಿ ಕಾಣ್ತಾರೆ. ಹಾಗಾಗಿ ಹೆಚ್ಚಾಗಿ ಇಲ್ಲಿ ಬಸವಣ್ಣನವರ ದೇವರ ಪರಿಕಲ್ಪನೆಯನ್ನೇ ಹೊಂದಿರೋದ್ರಿಂದ ಆ ಬಸವಣ್ಣನವರ ದೇವರ ಪರಿಕಲ್ಪನೆಯನ್ನೇ ಇವಳು ಬಸವಣ್ಣನ ದೇವರು ಅಂತಕ್ಕಂಥ ಒಂದು ವಿಚಾರ ಭಾವವನ್ನು ಬಿತ್ತಿ ಆ ದೈವಿ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಕೊಡ್ತಾ ಹೋಗ್ತಾಳೆ. ಇಲ್ಲಿ ಒಂದು ವಚನದಲ್ಲಿ ಅಘೋರ ಹಗೋರ ವಕ್ತ್ರ ಅಂದರೆ ಇಲ್ಲಿ ಮುಖಗಳು, ಅಂದರೆ ಅಘೋರ ಅಂದರೆ ಶಿವನಿಗಿರ್ತಕ್ಕಂಥ ಮುಖಗಳು, ಅಂದರೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ 5 ಮುಖಗಳನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಹೋಗ್ತಾಳೆ. ಅಜಾತ ವಕ್ತ್ರ, ಸಾಧ್ಯವಿಲ್ಲದ ಸಮಯಾಚಾರ ವಕ್ತ್ರ, ಸಂಭ್ರಮದ ವಿವೇಕವನ್ನಳಿದು ಸದ್ಯೋನ್ಮುಕ್ತಿ ಪಡೆಯಲು ಪ್ರಸಾದ ಇಹಪರಕ್ಕೆ ಸಾಲದೇ ಹೋಯಿತು ಎನಕೆ ಕಾಯಕದ ಹಂಗಿಲ್ಲ ಕರ್ಮದ ಹಂಗಿಲ್ಲ ಸಂಗಯ್ಯ ಅಂತ ಹೇಳ್ತಾಳೆ. ಇಲ್ಲಿ ಈ ನೀಲಾಂಬಿಕೆ ವಚನಗಳು ಇವೆಲ್ಲ ಕಾಣ್ಬೋದು. ಇವೆಲ್ಲ ಏನು ಶಿವನಿಗೆ ಹತ್ತಿರವಾಗಿರ್ತಕ್ಕಂಥದ್ದು, ಲಿಂಗ ಸ್ವರೂಪಿಯಾಗಿ ತಾನು ದೇವರಿಗೆ ಹತ್ತಿರವಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡ್ತಕ್ಕಂಥದ್ದು. ಈ ಪ್ರಯತ್ನ ನನಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತಾನು ಗುರು ಲಿಂಗ ಜಂಗಮದ ಸೇವೆಯ ಫಲವಾಗಿ ಸದ್ಯೋನ್ಮುಕ್ತಳಾಗಿದ್ದೇನೆ ಅಂತಕ್ಕಂಥ ಆ ಕೊನೆಯ ಲೈಲಲ್ಲಿ ನನಗೆ ಕಾಯಕದ ಹಂಗಿಲ್ಲ ಕರ್ಮದ ಹಂಗಿಲ್ಲ ಸಂಗಯ್ಯ ಅಂತ ಹೇಳ್ತಾರೆ. ಯಾಕಂದರೆ ಇವೆಲ್ಲವೂ ಕೂಡ ತನ್ನ ಗುರುಲಿಂಗ ಜಂಗಮ ಸೇವೆಯಲ್ಲೇ ಕಂಡಿರ್ತಕ್ಕಂಥವಳು ನೀಲಾಂಬಿಕೆ. ಇವೆಲ್ಲವನ್ನು ಕೂಡ ಗುರುಲಿಂಗ ಜಂಗಮದ ಸೇವೆಯಲ್ಲಿ ಕಾಯಕದಲ್ಲೇ ತಾನು ದೇವರನ್ನ ಕಂಡಿರ್ತಕ್ಕಂಥ ಕೆಲವು ವಚನಗಳನ್ನು ನೀಲಾಂಬಿಕೆಯವರ ವಚನಗಳಲ್ಲಿ ಕಾಣ್ಬೋದು. ಯಥೇಚ್ಛವಾಗಿ ಆ ಬಸವಣ್ಣನವರನ್ನೇ ಲಿಂಗವಾಗಿ, ಗುರುವಾಗಿ, ದೇವರಾಗಿ ಆ ಪರಿಕಲ್ಪನೆಯಲ್ಲಿ, ಅಂದರೆ ಬಸವಣ್ಣನವರ ಪರಿಕಲ್ಪನೆಯ ದೇವರನ್ನು ಬಸವ ಅಂತಕ್ಕಂಥ ಉಚ್ಚಾರಣೆಯ ಮೂಲಕ ಆ ದೇವರ ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತಾಳೆ. ಏಕಲಿಂಗಾಂಗಿಯಾಗಿ ಬಸವಣ್ಣನವರು ಹೇಳ್ತಾರೆ, ಏಕಲಿಂಗವನ್ನು ಅಂದರೆ ಏಕೈಕ ದೇವರನ್ನು, ಏಕದೇವದ ಪರಿಕಲ್ಪನೆಯನ್ನು ಯಾವ ರೀತಿ ಬಸವಣ್ಣನವರು ಕೊಡ್ತಾರೋ ಅದೇ ಬಸವಣ್ಣನನ್ನೇ ಅದನ್ನು ಉಚ್ಚಾರ ಮಾಡ್ತಾಳೆ. ಏಕಲಿಂಗಾಂಗಿಯಾಗಿ ಬಸವ, ಪ್ರಸಾದ ಪರಿಪೂರ್ಣ ಮೂರ್ತಿಯಾಗಿ ಬಸವ ಅಂತಂದು. ಇಲ್ಲಿ ಪ್ರಸಾದ ಪರಿಪೂರ್ಣ ಅಂದರೆ ದೇವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅಂಶವನ್ನು ಬಸವನಲ್ಲಿ ಕಾಣ್ತಕ್ಕಂಥ ಪರಿಣಾಮ ಒಡಗಿ ಪ್ರಸನ್ನವಾದ ಬಸವ, ಕಾಯಕವಿಲ್ಲದ ಗಮನಿ ಬಸವ, ಪ್ರಭಾವ ಒಡಗಿ ಸಂಗಯ್ಯನಲ್ಲಿ ನಿಸ್ಸಂದೇಹಿಯಾಗಿ ಹೇ ಬಸವ ಅಂತಕ್ಕಂಥ. ಇಲ್ಲಿ ಯಾವ ರೀತಿ ಬಸವಣ್ಣನವರು ನಿರಾಕಾರ ದೇವರ ಒಂದು ಪರಿಕಲ್ಪನೆಯನ್ನು ಕಟ್ಕೊಟ್ರು, ಯಾವ ರೀತಿ ಅಯೋನಿಜನ ಒಂದು ಪರಿಕಲ್ಪನೆ, ಅಂದರೆ ದೇವರು ಅಂತಕ್ಕಂಥದ್ದು ನಿರಾಕಾರವಾಗಿರ್ತಕ್ಕಂಥದ್ದು, ಅಯೋನಿಜನ ಆಗಿರ್ತಕ್ಕಂಥದ್ದು, ಹುಟ್ಟು ಸಾವಿಲ್ಲದಿರ್ತಕ್ಕಂಥದ್ದು, ಅವನಿಗೆ ಆಕಾರವಿಲ್ಲ, ಅಂತ್ಯ ಆದಿ ಇಲ್ಲ, ಇವೆಲ್ಲ ಪರಿಕಲ್ಪನೆ ನೀಲಾಂಬಿಕೆಯಲ್ಲೂ ಇತ್ತು. ಆದರೆ ಅದನ್ನು ಅವಳು ಮತ್ತೆ ಆ ಬಸವನಲ್ಲಿ ಕಾಣ್ತಕ್ಕಂಥ ವಿಚಾರ ಇದೆಯಲ್ಲ, ಅಲ್ಲಿ ಅವಳು ದೈವವನ್ನು ಕಾಣ್ತಕ್ಕಂಥದ್ದು. ನಮ್ಮ ಭಾರತೀಯ ಸಮಾಜದಲ್ಲಿ ಏನು ಮಾಡ್ತೀವಿ ಅಂದರೆ ಪತಿಯೇ ಪರದೈವ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆಯನ್ನು ನೀಲಾಂಬಿಕೆಯ ವಚನಗಳಲ್ಲಿ ಕಾಣ್ತಾ ಹೋಗ್ತೀವಿ. ಸರ್ವ ಪ್ರಪಂಚ ಒಳಿದು ಸಮಯಾಚಾರ ಮೂರ್ತಿಯ ಪಡೆದನು ಹೇಳ್ತಾಳು. ಯಾವ ರೀತಿಯಾಗಿರ್ತಕ್ಕಂಥ ದೇವರನ್ನು ಪಡ್ಕೊಂಡಿದ್ದೀನಿ ಅಂತಂದರೆ ಸರ್ವ ಪ್ರಪಂಚ ಒಳಿದು ಸಮಯಾಚಾರ ಮೂರ್ತಿಯ ಪಡೆದನು, ಸರ್ವಾಂಗ ಶುದ್ಧನಾಗಿ ವಿವರನರಿದೆನಯ್ಯ ಸಂಗಯ್ಯ, ನಾನು
ತಾನು ಸರ್ವಾಂಗ ಶುದ್ಧಿಯಾಗಿ ದೇವರ ಸ್ವರೂಪವನ್ನು ಅರಿತೆ ಅಂತಂದು ತನ್ನನ್ನು ತಾನು ಶುದ್ಧವನ್ನಾಗಿ ಕಂಡುಕೊಂಡು ತಾನು ಕಾಯಕದಲ್ಲಿ ಪರಿಶುದ್ಧನಾಗಿ ದೇವರನ್ನ ಕಂಡೆ, ಅದು ಬಸವಣ್ಣ ರೂಪದಲ್ಲಿ ಕಂಡೆ ಅಂತಕ್ಕಂಥ ಒಂದು ದೈವಿ ಕಲ್ಪನೆಯನ್ನ ಬಸವಣ್ಣನವರ ಒಂದು ಸ್ಪಷ್ಟ ಪರಿಕಲ್ಪನೆಯನ್ನೇ ಇವಳು ಬಸವಣ್ಣನಲ್ಲಿ ಕಾಣತಕ್ಕಂಥ ಒಂದು ದೇವರ ಸ್ವರೂಪವನ್ನ ಕಟ್ಕೊಡ್ತಾ ಹೋಗ್ತಾರೆ. ಮತ್ತೆ ಬರ್ತೀನಿ ಸರ್, ಒಳ್ಳೆ ಅಂಶಗಳನ್ನು ಹೇಳಿದ್ರಿ. ಅಲ್ಲಿ ಯಾವ ರೀತಿ ಒಂದು ನಿರಾಕಾರ ಸ್ವರೂಪ, ಒಂದು ಅಪ್ರಮಾಣ ಅಂತ ಏನು ಕರಿತೀವಿ, ಅಗಮ್ಯ ಅಗೋಚರ, ಏನು ನಿರಾಕಾರ ಸ್ವರೂಪ, ಒಂದು ಏಕೇಶ್ವರವಾದ ಏನಿದೆ ಅದನ್ನು ಎಲ್ಲ ಶಿವಶರಣರು ಅನುಸರಿಸಿದಂತೆ ಏನು ನೀಲಾಂಬಿಕೆ ಶರಣ ನೀಲಾಂಬಿಕನ್ನು ಅನುಸರಿಸಿದ್ರು. ಜೊತೆಗೆ ಬಸವಣ್ಣನನ್ನು ಗುರುವಾಗಿ ತಗೊಂಡ್ರೆ ಗುರುವಿನ ಒಂದು ಅಂಕಿತ ದೇವರು ಯಾರಿದ್ರು ಕೂಡಲ ಸಂಗಮ, ಆ ಸಂಗಮನಲ್ಲೇ ಸಂಗಯ್ಯನನ್ನ ಕಂಡು ಆ ಸಂಗಯ್ಯನನ್ನ ವಚನಾಂಕಿತವಾಗಿ ನೀಲಾಂಬಿಕೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೀವಿ. ಮುಂದುವರೆದಂತೆ ಮತ್ತೆ ನೀಲಾಂಬಿಕ ವಚನಗಳಲ್ಲಿ ಭಕ್ತಿ ಎಂಬ ವಿಷಯದಡಿಯಲ್ಲಿ ಡಾಕ್ಟರ್ ಉಮೇಶ್ ಅವರು ನೀವೇನು ಹೇಳ್ತೀರಿ? ಮೊದಲಿಗೆ ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿಗಳು. ನೀಲಾಂಬಿಕೆ ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಬಹುದೊಡ್ಡ ಹೆಸರು. ನಿಜಭಕ್ತ ಶಿವಶರಣೆ ಅಂತ ಕರಿತೀವಿ. ವಚನದಲ್ಲಿ ಭಕ್ತಿ ಭಾವ ಅನ್ನೋದು ಹಾಸುಹೊಕ್ಕಾಗಿತ್ತು ಅಂತ. ಹೇಗೆ ಹಾಸುಹೊಕ್ಕಾಗಿತ್ತು ಅಂದರೆ, ಅವಳ ಪ್ರತಿ ಕಾಯಕದಲ್ಲೂ, ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರೀಗ, ಪ್ರತಿ ವಚನದಲ್ಲೂ ನಾವು ಗಮನಿಸಿದರೆ, ಸೂಕ್ಷ್ಮವಾಗಿ ಅವಲೋಕಿಸಿದರೆ ಭಕ್ತಿ ಭಾವ ಎಷ್ಟರ ಮಟ್ಟಿಗಿತ್ತು ಅನ್ನಲಿಕ್ಕೆ ಇವಳು ಎರಡನೇ ಮಡದಿ ಆಗಿಯೂ ಕೂಡ ಈ ಸಾಂಸಾರಿಕ ಬಂಧನಕ್ಕೆ ಒಳಗಾಗಿದ್ದರೂ ಸಹಿತ ಸಾಂಸಾರಿಕ ಅನ್ನೋದು ಒಂದು ಕಟ್ಟುಪಾಡು, ಅದನ್ನ ಬಿಟ್ಟರೆ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಭಾವನೆ ಈ ಭಕ್ತ ಶಿವಶರಣೆಯಲ್ಲಿ ಇರಲಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಈ ಆಧ್ಯಾತ್ಮಿಕ ಭಾವ ಇದೆಯಲ್ಲ ಅದು ಬಾಧಕವಲ್ಲ, ಅದು ಪ್ರೇರಕ ಮತ್ತು ಪ್ರೇಕ್ಷಕ ಆಗಬೇಕು, ಪ್ರೇರಕ ಮತ್ತು ಪೋಷಕ ಆಗಬೇಕು ಅಂತ ಹೇಳ್ತಾರೆ ಅವಳ ವಚನದಲ್ಲಿ. ಜೊತೆಗೆ ಬಸವಣ್ಣನ ಭಕ್ತಿ, ವಚನ ಭಕ್ತಿ, ಸಮಾಜದ ಭಕ್ತಿ, ಸಮಾಜ ನಿಷ್ಠೆ ಒಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಹಾನ್ ಶರಣೆ ಸರ್ವಶ್ರೇಷ್ಠೆ ಶಿವಶರಣೆ ನೀಲಾಂಬಿಕೆ. ಇಲ್ಲಿ 1,96,000 ಜಂಗಮಕ್ಕೆ ಬಸವಣ್ಣನೇ ಆಧಾರ ಅಂತಕ್ಕಂಥದ್ದು, ಅಂತಹ ಭಕ್ತಿ ಭಾವವನ್ನು ನೀಲಾಂಬಿಕೆ ಹೊಂದಿದ್ರು ಅಂತ. ಆ ಭಾವನೆಯೊಂದಿಗೆ, ಆ ಭಕ್ತಿ ಭಾವದೊಂದಿಗೆ ಈ ಬಿಜ್ಜಳನ ಸಾಕು ತಂಗಿಯಾದ ನೀಲಾಂಬಿಕೆ ತನ್ನ ಇಡೀ ಸಮಸ್ತ ವಚನಗಳಲ್ಲಿ ಬಸವಣ್ಣ ಕೇಂದ್ರಿತ, ಸಮಾಜಮುಖಿ ಕೇಂದ್ರಿತ ಹಾಗೂ ಕಾಯಕ ನಿಷ್ಠೆಯ, ಶ್ರದ್ಧೆಯ ಭಕ್ತಿ ಭಾವವನ್ನು ಅವಳ ವಚನಗಳಲ್ಲಿ ನಾವು ಕಾಣ್ತೀವಿ ಅಂತ. 1,96,000 ಜಂಗಮಕ್ಕೆ ಮಾಡುವ ಮಾಟವಳಿ ಇತ್ತು ಬಸವ. 1,96,000 ಜಂಗಮಕ್ಕೆ ಮಾಡುವ ಮಾಟವಳಿ ಅಂದರೆ ಒಂದು ಮಾಂತ್ರಿಕ ಶಕ್ತಿ ಅಂತ. ಮಾಂತ್ರಿಕ ಶಕ್ತಿ ಅಂದರೆ ಅಂತಹದ್ದೊಂದು ದೈವಿಕ, ಧಾರ್ಮಿಕ, ಆಧ್ಯಾತ್ಮಿಕ ಭಕ್ತಿಯ, ಶ್ರದ್ಧೆಯ ವಚನವನ್ನು ಇಲ್ಲಿ ಮೂಡಿಸಿದ್ದಾರೆ ನೀಲಾಂಬಿಕೆ ಶರಣೆ ಅಂತ. ಇಂದಿಗೆ ಊಟವಳಿ ಇತ್ತು ಬಸವ, ಇಂದಿಗೆ ಅವರ ಸಂಘ ಒಳಿದು ನಿರಾಲಂಬ ಮೂರ್ತಿಯ ಇರವು ಕಾಣಿಸಿತಯ್ಯ ಬಸವ ಅಂತ. ಅಂದರೆ ಈಗ ಬಸವ ಹೆಚ್ಚಾಗಿ ಈ ವಚನವನ್ನು ಬಸವಣ್ಣನವರು ಲಿಂಗೈಕ್ಯರಾದ ನಂತರದಲ್ಲಿ ರಚಿಸಿದ್ದು ಅಂತ ಭಾವಿಸ್ತೇನೆ. ಅಂದರೆ ಈ ಊಟ ಅಂದರೆ ಇಲ್ಲಿ ಬರೀ ಒಂದು ಭೌತಿಕ ಆಚಾರ ಸಂಸ್ಕಾರ ಸಂಸ್ಕೃತಿಗೆ ಒಳಪಡಲ್ಲ. ಅಂದರೆ ದಿನನಿತ್ಯ ಕಾಯಕದಲ್ಲಿ ಭಕ್ತಿಭಾವ ತನ್ನ ವಚನಗಳಲ್ಲಿ ಹಾಸುಹೊಕ್ಕಾಗಿದೆ ಎಂಬತಕ್ಕಂಥದ್ದನ್ನು ಊಟವನ್ನಿತ್ತು ಬಸವಯ್ಯ ಅಂತಕ್ಕಂಥ ಹೇಳ್ತಾ, ಇಂದಿಗೆ ಅವರ ಸಂಘ ಅಳಿದು ಅಂದರೆ ಅಂತ್ಯಗೊಂಡು ಈಗೇನಾಗಿದೆ, ನಿರಾಲಂಬ ಮೂರ್ತಿಯ ಬಸವಣ್ಣನವರು ವಚನ, ನೀಲಾಂಬಿಕೆ ಅವರ ಜೀವನ ಶೈಲಿ, ಅವರು ಯಾವ ರೀತಿ ತನ್ನನ್ನು ಆಧ್ಯಾತ್ಮ ಗುರು ಅಂತ ಕಂಡುಕೊಂಡಿದ್ರು, ಭಕ್ತಿ ಶ್ರದ್ಧೆಯನ್ನು ಹೊಂದಿದ್ರು, ಆ ಮೂಲಕ ಸಮಾಜಕ್ಕೆ ಏನನ್ನ ಸಂದೇಶವನ್ನು ಹೇಳ್ತಿದ್ರು ಅಂತ ನೋಡೋದಾದರೆ ನಿರಾಲಂಬ ಮೂರ್ತಿಯನ್ನು ಹೊಂದಿದ್ರು. ಅದು ನಮಗೆ ಪ್ರೇರಕ ಶಕ್ತಿ, ಪೋಷಕ ಶಕ್ತಿ, ಅಂತಹ ಭಕ್ತಿ ಭಾವವನ್ನು ಹೊಂದಿದ್ರು ನೀಲಾಂಬಿಕೆ ಅಂತ. ಮುಂದುವರೆದು, ಮೂರ್ತಿಯ ಇರವು ಕಾಣಿಸಿತಯ್ಯ ಬಸವಯ್ಯ, ಸಂಗಯ್ಯ ಬಸವನ ರೂಪು ಎನ್ನಲ್ಲಿ ಅಡಗಲು ಅಂತ. ನೋಡಿ ಎಂಥ ಭಕ್ತಿ ಭಾವ ಅಂದರೆ ನಾವು ಸಾಮಾನ್ಯವಾಗಿ ನಾವು ಏನು ಅಂದ್ಕೊಳ್ತೀವಿ, ಬರೀ ದೇವರ ಆರಾಧನೆ, ಪೂಜೆ, ಪುನಸ್ಕಾರ ಅಂತ ಅಂತೀವಿ. ಅದು ನಾವು ನಂಬುವ ವ್ಯಕ್ತಿಯ, ನಾವು ಪಾಲಿಸುವ ವ್ಯಕ್ತಿಯ, ನಮ್ಮ ಜೀವನದ ದಾರಿಯನ್ನು ತೋರಿಸಿದ ವ್ಯಕ್ತಿಯ ಮೇಲಿನ ಅವಲಂಬನೆ ಮತ್ತು ಭಕ್ತಿ ಭಾವವನ್ನು ಸೂಚಿಸ್ತದೆ ಅಂತ. ಆಧ್ಯಾತ್ಮಿಕ ಶ್ರದ್ಧೆ ಆ ರೀತಿ ಇತ್ತು ಅಂತ. ಆ ಬಸವನ ಆ ರೂಪ, ಆ ಶ್ರದ್ಧೆ, ಆ ಭಕ್ತಿ ಈ ವಚನದಲ್ಲಿ ಎದ್ದು ಕಾಣುತ್ತದೆ.
ಅಂದರೆ ನೀಲಾಂಬಿಕೆ ಎಷ್ಟು ಭಕ್ತಿ ಶ್ರದ್ಧಳಾಗಿದ್ಲು ಅನ್ನಲಿಕ್ಕೆ ಅವಳ ಕಾಯಕ ನಿಷ್ಠೆ, ಆ ಒಂದು ಕೆಲಸವೇ ಪ್ರಸಾದ. ನೀವೇ ನನ್ನ ಪ್ರಾಣ ಅಂದರೆ ವಚನ ಸಾಹಿತ್ಯದಲ್ಲಿ ಪ್ರಸಾದ ಅಂತ ಅಂದರೆ ಅದು ಒಂದು ಆಶೀರ್ವಾದ, ಅದು ಒಂದು ಹಾರೈಕೆ, ಅದೊಂದು ಪ್ರೇರಕ ಶಕ್ತಿ ಅಂತ ಹೇಳ್ತಾ ನೀಲಾಂಬಿಕೆಯ ಎಲ್ಲ ವಚನಗಳಲ್ಲೂ ಭಕ್ತಿ ಮತ್ತು ಬಸವ ಎರಡು ಒಟ್ಟೊಟ್ಟಿಗೆ ನೋಡ್ಬೋದು ಅಂತ ಬರ್ತದೆ. ನೋಡಿ, ಹೇಳಿದ್ರು ಒಂದು ಉಲ್ಲೇಖ ಮಾಡಿದ್ರು, ಏದು ಲಕ್ಷದ ಮೇಲೆ 96,000 ಜಂಗಮರು ಮಹಾಮನೆಯಲ್ಲಿದ್ರು. ಇವ್ರನ್ನೆಲ್ಲವನ್ನು ನಿರ್ವಹಿಸುವಂತ ಜವಾಬ್ದಾರಿ ನೀಲಾಂಬಿಕೆ, ಬಹುದೊಡ್ಡ ಜವಾಬ್ದಾರಿ. ಮಹಾಮನೆಯ ಇಡೀ ಬಹುದೊಡ್ಡ ಜವಾಬ್ದಾರಿಯನ್ನ ನೀಲಾಂಬಿಕೆ ಓದ್ತಿದ್ಲ. ಅದರಿಂದ ಬಸವಣ್ಣರು ಬಹಳ ಫ್ರೀ ಆಗಿದ್ರಿಂದ ಬಹುಮುಖ್ಯ ಜವಾಬ್ದಾರಿಯನ್ನ ನೀಲಾಂಬಿಕೆ ಒತ್ತಾಗ ಅಂದ್ರೆ ಅಷ್ಟೊಂದು ಇವ್ರ ಶಕ್ತಿಯಾಗಿ ನಿಂತಿದ್ರು ನೀಲಾಂಬಿಕೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಮತ್ತೆ ಮುಂದುವರೆದಂತೆ ನಾನು ಅವರ ಜೀವನ ಬಗ್ಗೆ ಬರ್ತೇನೆ, ನೀಲಾಂಬಿಕೆ ಜೀವನ. ಸತೀಶ್ ಸರ್, ಮತ್ತೆ ಮುಂದುವರೆದಂತೆ ಏನು ಹೇಳ್ತೀರಿ? ಈ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಇಬ್ಬರೂ ಕೂಡ ಬಸವಣ್ಣನ ಜೀವನದಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ, ಪತ್ನಿತ್ವವಿಲ್ಲದೆ ಶಿಷ್ಯತ್ವವನ್ನು ಹೊಂದಿರತಕ್ಕಂಥ ಮಹಿಳೆಯರು ಅಂತ ಹೇಳ್ಬೋದು. ಯಾಕಂದರೆ ಈ ಇಬ್ಬರು, ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಇಬ್ಬರೂ ಕೂಡ ಅವರು ಪತಿಯಾಗಿ ಸ್ವೀಕಾರ ಮಾಡಿದ್ರು ಕೂಡ ಪತ್ನಿತ್ವದ ಸಂಬಂಧವನ್ನು ಯಾವುದೇ ಇಲ್ಲದೆ ಶಿಷ್ಯತ್ವದ ಸಂಬಂಧವನ್ನು ಬಸವಣ್ಣನಲ್ಲಿ ಹೊಂದಿದ್ದು ಅವರ ಸಕಲ ವಿಚಾರಗಳನ್ನು ಮೈಗೂಡಿಸ್ಕೊಂಡಿದ್ರು ಅನ್ನೋದಕ್ಕೆ ಇಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ವಿಚಾರ. ಯಾಕಂದರೆ ನೀಲಾಂಬಿಕೆ ತನ್ನ ಮತ್ತು ಬಸವಣ್ಣನವರ ನಡುವಿನ ಸಂಬಂಧ ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಹೇಳೋದಕ್ಕೆ ಒಂದು ವಚನದಲ್ಲಿ ಹೇಳ್ತಾಳೆ. ಎನಗೆ ಲಿಂಗವೂ ನೀನೇ ಬಸವಯ್ಯ, ಎನಗೆ ಸಂಘವೂ ನೀನೇ ಬಸವಯ್ಯ. ಎನಗೆ ಲಿಂಗವೂ ನೀನೇ ಬಸವಯ್ಯ, ಎನಗೆ ಸಂಘವೂ ನೀನೇ ಬಸವಯ್ಯ, ಎನಗೆ ಪ್ರಾಣವೂ ನೀನೇ ಬಸವಯ್ಯ, ಎನಗೆ ಪ್ರಭಯ ಮೂರ್ತಿಯೂ ನೀನೇ ಬಸವಯ್ಯ, ಎನಗೆ ಸಂಗಯ್ಯನೂ ನೀನೇ ಬಸವಯ್ಯ ಅಂತ ಹೇಳಿದ್ರೆ ಇಲ್ಲಿ ಸಂಗಯ್ಯ ಅನ್ನೋ ಪದವನ್ನು ಬಳಸಿದಾಗ ನೀನೇ ಕೂಡಲ ಸಂಗಮ, ಅದೇ ಹಾಗಾಗಿ ತಮ್ಮ ಅಂಕಿತ ನಾಮದಲ್ಲಿ ಸಂಗಯ್ಯ ಅನ್ನೋ ಪದವನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲೇ ಮತ್ತೊಂದು ಮುಂದುವರೆದ ಇನ್ನೊಂದು ವಚನ ಹೇಳ್ತಾರೆ. ಆಗಲೇ ನಮ್ಮ ಅಧ್ಯಕ್ಷ ಹೇಳಿದ್ರು, ಅಲ್ಲಮನ ಸಂಘ ಅಜಗಣನ ಸಂಘ, ಕಕ್ಕಯ್ಯನ ಸಂಘ ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ ಯತಿಗಳ ಸಂಘ ಜತಿಗಳ ಸಂಘ, ಮಾನ್ಯರ ಸಂಘ ಮುಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ ಎನ್ನ ಬಸವಯ್ಯನ ಸಂಘ. ಅಂದರೆ ಆ ಮಟ್ಟಿನ ಎಲ್ಲ ದೇವರುಗಳ ವಿಚಾರವೇ ಬರದೇ ಇಲ್ಲ, ಎಲ್ಲ ರೀತಿಯ ಸಂಬಂಧಗಳು ನಾವು ಬಸವಣ್ಣನಲ್ಲೇ ಕಾಣ್ತಾ ಇದ್ದೀವಿ ಅನ್ನೋದನ್ನು ಈ ನೀಲಾಂಬಿಕೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಮುಂದುವರೆದಾಗಿ ಒಂದು ಲೆಕ್ಕದಲ್ಲಿ ಬರುತ್ತೆ, ಮಹಾಮನಿಯ ಪೂರ್ಣ ಪ್ರಮಾಣದ ಜವಾಬ್ದಾರಿ ಪ್ರಸಾದ ವಿನಿಯೋಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಜಂಗಮರ ಸೇವೆಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಲಾಂಬಿಕೆಯವರೇ ವಹಿಸ್ಕೊಂಡು ಮುಂದುವರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಕಲ್ಯಾಣ ಕ್ರಾಂತಿ ಆಗುತ್ತೆ. ಕಲ್ಯಾಣ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಬಸವಣ್ಣನವರು ಕಲ್ಯಾಣವನ್ನು ತ್ಯಾಗ ಮಾಡಿ ಕೂಡಲ ಸಂಗಮಕ್ಕೆ ಹೋಗೋಕ್ಕೆ ಮುಂದಾಗ್ತಾರೆ. ಕೂಡಲ ಸಂಗಮಕ್ಕೆ ಹೋಗೋ ಸಂದರ್ಭದಲ್ಲಿ ಅವರು ಪತ್ನಿಯರಾಗಿರ್ತಕ್ಕಂಥ ನೀಲಾಂಬಿಕೆ ಗಂಗಾಂಬಿಕೆಗೆ ಇಬ್ಬರಿಗೂ ಕೂಡ ಮಾಹಿತಿಯನ್ನು ಕೊಡೋದಿಲ್ಲ. ಕೂಡಲ ಸಂಗಮಕ್ಕೆ ಹೋಗಿ ತದನಂತರ ಅಲ್ಲಿ ಹಡಪದ ಅಪ್ಪಯ್ಯನವ್ರ ಹತ್ರ ಒಂದು ಮಾಹಿತಿಯನ್ನು ಕಳಿಸ್ತಾರೆ, ಒಂದು ಸುದ್ದಿಯನ್ನು ಕಳಿಸ್ತಾರೆ. ಅಲ್ಲಿ ಕಳಿಸೋದು ಇವರು ನಾಗಮ್ಮ ಕಳಿಸ್ತಾರೆ, ಈಗ ಬಸವಣ್ಣನ ಇವ್ರಿಗೆ ಗೊತ್ತಿಲ್ಲದೆ ಕಳಿಸಿರ್ತಾರೆ. ಹಡಪದ ಅಪ್ಪಯ್ಯನವ್ರ ಹತ್ರ ಒಂದು ತಮ್ಮ ಪತ್ನಿಯರನ್ನು ಕರ್ಕೊಂಬ ಅಂತ ಹೇಳ್ಬಿಟ್ಟು ಇವರು ಬಸವಣ್ಣನವರು ಕಳಿಸ್ತಾರೆ. ಆ ಕಳಿಸಿದ್ದ ಸಂದರ್ಭದಲ್ಲಿ ನೀಲಾಂಬಿಕೆ ಒಂದು ಮಾತನ್ನು ಹೇಳ್ತಾರೆ. ಕಲ್ಯಾಣಕ್ಕೆ ಏನು ವಿಚಾರವನ್ನು ಬರಕ್ಕೆ ಹೇಳಕ್ಕಂದಾಗ, ನೋಡು ನೋಡು ಲಿಂಗವೇ, ನೋಡು ಬಸವೇನವರು ಮಾಡುವಾಟವ, ನೋಡು ನೋಡು ಲಿಂಗವೇ, ನೋಡು ಬಸವಯ್ಯನವರು ಮಾಡುವಾಟವ, ಸಂಗಮಕ್ಕೆ ಬಸವಯ್ಯನವರು ನಮ್ಮನ್ನು ಬರ ಹೇಳಿದ್ದಾರೆ, ಅಲ್ಲಿಯ ಸಂಗಯ್ಯ ಇಲ್ಲಿಲ್ಲವೇ, ಅಲ್ಲಿಯ ಸಂಗಯ್ಯ ಇಲ್ಲಿಲ್ಲವೇ, ಪರಿಣಾಮ ಮೂರ್ತಿ ಬಸವರೂಪವು ಎನ್ನ ಕರಸ್ಥಳದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೆ ಕೈಯ ಬಸವ ಅಂತ ಹೇಳ್ತಾರೆ. ಅಂದರೆ ತಮ್ಮ ಕರಸ್ಥಳದಲ್ಲಿರ್ತಕ್ಕಂಥ ಲಿಂಗದಲ್ಲೇ ನಾನು ಸಂಗಯ್ಯನನ್ನು ಕಾಣ್ತೀನಿ ಅನ್ನೋ ವಿಚಾರಕ್ಕೆ ಹೇಳ್ತಾರೆ. ಆದರೆ ಅಲ್ಲಿಗೆ ನಿಲ್ಲಲ್ಲ ಅದು. ತದನಂತರ ಬಸವಣ್ಣನವರ ಅಂತ್ಯಕಾಲದಲ್ಲಿ ಅವರು ಮತ್ತೆ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಮುಂದೆ ಆಗಬೇಕಾಗಿರ್ತಕ್ಕಂಥ ಕಲ್ಯಾಣ ಕ್ರಾಂತಿಯ ನಂತರ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಬಸವಣ್ಣನವರ ಮಾಹಿತಿಯನ್ನು ತೆಗೆದುಕೊಂಡು, ವರದಿಯನ್ನು ತೆಗೆದುಕೊಂಡು ಅದನ್ನು ಚಾಚು ತಪ್ಪದೆ ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥ ದಿಟ್ಟ ಮಹಿಳೆ ಈ ನೀಲಾಂಬಿಕೆಯಾಗಿ ಇಲ್ಲಿ ಕಂಡು ಬರ್ತಾರೆ. ಹಾಗಾಗಿ ಬಸವಣ್ಣನವರ ಎಲ್ಲ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ, ಅದನ್ನು ಸಾಕಾರಗೊಳಿಸೋದ್ರಲ್ಲಿ ಗಂಗಾಂಬಿಕೆ ನೀಲಾಂಬಿಕೆಯ ಪಾತ್ರ ಅತಿ ಮುಖ್ಯವಾದದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ವಿಚಾರ. ಒಳ್ಳೆಯ ಅಂಶವನ್ನು ಹೇಳಿದೆ ಸರ್. ನೀವು ಹೇಳುವಾಗ ಇನ್ನೊಂದು ನೆನಪಾಯಿತು ನನಗೆ. ಕೊನೆ ಕ್ಷಣ ಬಸವಣ್ಣರಿಗೆ ಅನಿಸುತ್ತೆ, ಇಲ್ಲಿ ಬಂದಿರ್ತಾರೆ, ಸಂಗಮಕ್ಕೆ ಬಂದಿರ್ತಾರೆ, ನಾನಿನ್ನು ಹೆಚ್ಚು ದಿನ ಇರೋದು
ಸೂಕ್ತ ಅಲ್ಲ. ಸೂಕ್ತ ಅಲ್ಲ, ನಾನು ಇನ್ನು ಐಕ್ಯ ಆಗಬೇಕು ಅಂತ ಒಂದು ಸಂದರ್ಭದಲ್ಲಿ ಅಡಪದ ಅಪ್ಪಣ್ಣಿಂದ ಹೇಳಿ ಕಳಿಸ್ತಂದ ಒಂದು ಸಂದರ್ಭದಲ್ಲಿ ಆ ರೀತಿ ಗಂಗಾಂಬಿಕೆ ಹೇಳ್ತಕ್ಕಂಥ ಗಂಗಾಂಬಿಕೆ ಅಕ್ಕ ತಂಗಿರು ಚರ್ಚೆ ಮಾಡಿಬಿಟ್ಟು ನೀಲ ನೀನು ಹೋಗಿರು, ನೀನು ಹೋಗಿರು, ನಾನು ಇಲ್ಲಿ ಇದ್ದು ಎಲ್ಲ ಜವಾಬ್ದಾರಿ ವಚನ ಸಂರಕ್ಷಣೆಯನ್ನು ಮಾಡಬೇಕು, ನಾನು ಇದು ಬಹುದೊಡ್ಡ ಜವಾಬ್ದಾರಿ ಬಸವಣ್ಣರು ನನಗೆ ವಹಿಸಿದ್ದಾರೆ, ಇದನ್ನು ನಾನು ಮಾಡ್ತೀನಿ, ನೀನು ಅಲ್ಲಿಗೆ ಹೋಗಿ ಏನು ಮುಂದೆ ನೋಡು ಅಂದಾಗ ಅಡಪದ ಅಪ್ಪಣ್ಣ ಮತ್ತು ನೀಲಾಂಬಿಕೆ ಇಬ್ಬರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಒತ್ತು ಮುಳುಗೋದಕ್ಕಿಂತ ಮುಂಚೆ ಬರಕ್ಕೆ ಹೇಳಿರ್ತಾರೆ ಬಸವಣ್ಣರು. ಇನ್ನೇನು ಒತ್ತು ಮುಳುಗಕ್ಕೆ ಬಂದಿರುತ್ತೆ, ಅಷ್ಟೊತ್ತಿಗೆ ಆ ನದಿ ತುಂಬಿ ಹರಿತೇ ಇರುತ್ತೆ, ಈ ನದಿ ದಡದಿಂದ ಆ ನದಿ ಹೋಗಬೇಕು. ಇನ್ನು ಒತ್ತು ಮುಳುಗಂಥ ಸಂದರ್ಭದಲ್ಲಿ ಎಲ್ಲ ಮುಳುಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಾಗೆ ಇನ್ನೇನು ನಾವು ಅಲ್ಲಿಗೆ ಹೋದ್ನೆಂದ್ರೆ ಸಿಗಲ್ಲ ಅಂತಂದು ಅವಾಗೆ ನೀಲಂಬಿಕೆ ಮತ್ತು ಅಡಪದಪ್ಪಣ್ಣ ಇಬ್ಬರೂ ಸಹ ಅಂಗೈಯಲ್ಲಿ ಆ ಲಿಂಗವನ್ನು ಇಟ್ಕೊಂಡು ಅದರಲ್ಲಿ ಬಸವನ ದರ್ಶನವನ್ನು ಮಾಡ್ತಾರೆ. ಆ ಕಡೆ ದಡದಲ್ಲಿ ಐಕ್ಯ ಆಗ್ತಾ ಇರ್ತಾರೆ ಇವರು, ತನ್ನ ಕೊನೆ ಉಸಿರನ್ನು ಬಿಡ್ತಾರೆ. ಅವಾಗಲೂ ಸಹ ಒಂದು ವಚನವನ್ನು ಬರೀತಾರೆ ಇವರು ನೀಲಾಂಬಿಕೆ, ಕೊನೆಯ ವಚನ ಅದು, ನೀಲಾಂಬಿಕೆ ಕೊನೆಯ ವಚನ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ, ನಮ್ಮನ್ನು ಹೆಂಗೆ ಬಿಟ್ಟು ಹೋಗ್ತಾ ಇದ್ದಾರೆ ಬಸವಣ್ಣರು, ನಮ್ಮನ್ನು ಬರ ಹೇಳಿ ಹೋಗ್ತಾ ಇದ್ದಾರೆ ಅಂತಂದು ಅಲ್ಲಿ ಬಸವಣ್ಣ ಐಕ್ಯ ಆದ ತಕ್ಷಣಕ್ಕೆ ಇಲ್ಲೂ ಸಹ ಆಚೆ ದಡದಲ್ಲಿ ನೀಲಾಂಬಿಕೆನೂ ಸಹ ಐಕ್ಯ ಆಗ್ತಕ್ಕಂಥದ್ದು ನಮ್ಮ ಅಲ್ಲಿನ ಒಂದು ಕತೆ ಹೇಳುತ್ತೆ. ಆಚೆ ದಡದಲ್ಲಿ ಇದು ಒಂದು ಕೊನೆಯ ಅಂತ್ಯ ಆಗ್ತಕ್ಕಂಥದ್ದು, ನೀಲಾಂಬಿಕೆ ಅಂತ್ಯ ಆಗ್ತಕ್ಕಂಥದ್ದು ಅಂತಂದು ಅಲ್ಲಿ ಹೇಳ್ತಾರೆ. ಅನಂತರ ಇನ್ನೊಂದು ಕಡೆನೂ ಇದೆ, ಯಾವುದು ಲಿಂಗೈಕ್ಯ ಆಗ್ತಕ್ಕಂಥ ಯಾವುದು ಮುಗುಟ ಖಾನ್ ಅಂತ ಹುಬ್ಬಳ್ಳಿ, ಅಲ್ಲಿದು ಸಹ ಒಂದು ಹೇಳ್ತಾರೆ. ಇನ್ನು ಕೆಲವು ಚರಿತ್ರೆಗಳನ್ನು ನಾವು ಇನ್ನೂ ಸಂಶೋಧನೆ ಮಾಡಿದ ನಿಖರವಾದ ಮಾಹಿತಿಗಳು ನಮಗೆ ಸಿಗ್ತವೆ. ಈ ಹಿನ್ನೆಲೆ ಒಳ್ಳೆ ಅಂಶಗಳನ್ನು ಹೇಳಿದರೆ ಜೀವನದ ಬಗ್ಗೆ ಮುಂದುವರೆದಂತೆ ಮತ್ತೆ ನಾನು ನೀಲಾಂಬಿಕೆ ವಚನಗಳಲ್ಲಿ ಬಸವಣ್ಣ, ಯಾಕಂದರೆ ಬಸವಣ್ಣರನ್ನ ಬಿಟ್ಟು ನೀಲಾಂಬಿಕೆ ವಚನಗಳನ್ನ ನಾವು ಕಾಣಲಿಕ್ಕೆ ಆಗಲ್ಲ. ಗುರುವಾಗಿ ಬಸವಣ್ಣರಿದ್ದರು, ಮತ್ತು ಗುರುವನ್ನ ತನ್ನ ವಚನಾಂಕಿತವನ್ನಾಗಿ ನೀಲಾಂಬಿಕೆ ಮಾಡಿಕೊಂಡಿದ್ಲು. ಅದಕ್ಕೆ ಮುಂದುವರೆದೆ ಅಂತಿಲ್ಲ ತಮ್ಮನೆಯವರು ಮತ್ತೇನು ಹೇಳಿದ್ರು? ಹೌದು, ನಾನು ಆಗಲೇ ಮಾತಾಡ್ತಾ ಹೇಳಿದೆ, ಬಸವಣ್ಣನವರು ಮತ್ತೆ ನೀಲಾಂಬಿಕೆ ಕೇವಲ ಸತಿಪತಿಯರಷ್ಟೇ ಅಲ್ಲ, ಸತಿಪತಿಯನ್ನ ಮೀರಿದಂತಹ ಶರಣತ್ವ, ಗುರು ಶಿಷ್ಯತ್ವ ಅವರಲ್ಲಿ ಇತ್ತು ಅಂತ. ಹೌದು, ಅದಕ್ಕೊಂದು ನಿದರ್ಶನ ಅಂದಂತೆ. ಅಂದರೆ ಬಸವಣ್ಣನವರನ್ನ ನಾನು ಕೇವಲ ಪತಿಯಾಗಿ ಅಷ್ಟೇ ಸ್ವೀಕಾರ ಮಾಡಿಲ್ಲ, ಅವರನ್ನ ನಾನು ಗುರುವಾಗಿ ಸ್ವೀಕಾರ ಮಾಡಿದ್ದೀನಿ ಅನ್ನೋದಕ್ಕೆ ನಿದರ್ಶನವಾಗಿ ಅವರು ಒಂದು ವಚನವನ್ನ ಕಟ್ಕೊಡ್ತಾರೆ ನೀಲಾಂಬಿಕೆಯವರು. ಬಸವಣ್ಣನೇ ಗುರುವೆಂದು ಭಾವಿಸಲಾಗಿ ಎನಗೆ ಬಸವಣ್ಣನೇ ಗುರುವಾದನಯ್ಯ, ಚನ್ನ ಬಸವಣ್ಣನೇ ಲಿಂಗವೆಂದು ಭಾವಿಸಲಾಗಿ ಎನಗೆ ಚನ್ನ ಬಸವಣ್ಣನೇ ಲಿಂಗವಾದನಯ್ಯ, ಪ್ರಭುದೇವರೇ ಜಂಗಮವೆಂದು ಭಾವಿಸಲಾಗಿ ಎನಗೆ ಪ್ರಭುದೇವರೇ ಜಂಗಮವಾದನಯ್ಯ, ಚಿಲ್ಲಾಳ ದೇವನೇ ದೇಹವೆಂದು ಭಾವಿಸಲಾಗಿ ಎನಗೆ ಚಿಲ್ಲಾಳ ದೇವನೇ ದೇಹವಾದನಯ್ಯ, ಇಹಂಪಗೆಯಾಂಡರೆ ಚಿಲ್ಲಾಳ ಇಹಂಪಗೆಯಾಂಡರೆ ಧನವೆಂದು ಭಾವಿಸಲಾಗಿ ಇಹಂಪಗೆಯಾಂಡರೆ ಧನವಾದನಯ್ಯ, ಇಂತಿ ಐವರ ಕಾರುಣ್ಯ ಪ್ರಸಾದವನುಂಡು ಮಹಾಮನೆಯಲ್ಲಿ ಸುಖಿಯಾದೆ ಸಂಗಯ್ಯ ಅಂತ ಹೇಳ್ತಾರೆ. ಅಂದರೆ ಮಹಾಮನೆ ಅಂದರೆ ಇಲ್ಲಿ ಅನುಭವ ಮಂಟಪವನ್ನು ನಾವು ತಗೋತೀವಿ. ಈ ಅನುಭವ ಮಂಟಪದಲ್ಲಿ ಹಿರಿಯರು ಅಂತ ಏನಿದ್ರು, ಹಿರಿಯ ಶರಣರು ಏನಿದ್ರು ಅಥವಾ ಗುರುಗಳು ಅಂತ ಏನಿದ್ರು, ಆ ಗುರುಗಳ ಎಲ್ಲರಲ್ಲೂ ಕೂಡ ಒಂದೊಂದು ಅಂಶವನ್ನು ಕಂಡ ನೀಲಾಂಬಿಕೆ ಬಸವಣ್ಣನವರಿಗಿಂತಲೂ ಹಿರಿಯರಿದ್ದರೂ ಕೂಡ ಅಲ್ಲಿ ಬಸವಣ್ಣನವರಿಗೆ ಗುರುಸ್ಥಾನವನ್ನು ಕೊಡ್ತಾರೆ ನೀಲಾಂಬಿಕೆಯವರು. ಹಾಗಾಗಿ ಬಸವಣ್ಣನವರನ್ನ ಪತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರು ಗುರುವನ್ನಾಗಿ ಸ್ವೀಕಾರ ಮಾಡಿರ್ತಾರೆ. ಹಾಗಾಗಿ ಅವರು ಆಗಲೇ ಸತೀಶ್ ಸರ್ ಹೇಳಿದಾಗೆ ಎನಗೆ ಲಿಂಗವು, ಸಂಘವು, ಪ್ರಾಣವು, ಪ್ರಸಾದವು, ಪ್ರಭೆಯ ಮೂರ್ತಿಯು ಎಲ್ಲವೂ ಬಸವಣ್ಣನೇ ಅಂತ ಅವರು ಹೇಳ್ಕೊತಾರೆ. ಕೇವಲ ಅದಷ್ಟೇ ಅಲ್ಲ, ಎನಗೆ ಸಂಗಯ್ಯನೂ ನೀನೇ ಬಸವಯ್ಯ ಅಂತ ಅವರು ಹೇಳ್ತಾರೆ. ಅಂದರೆ ನಾವೇನು ಆರಾಧನೆ ಮಾಡ್ತಾ ಇದ್ದೀವಿ ಭಗವಂತ, ಆ ದೇವರು ಕೂಡ, ಆ ಸಂಗಯ್ಯ ಕೂಡ, ಕೂಡಲ ಸಂಗಮನು ಕೂಡ ನನಗೆ ನೀನೇ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಬಸವಣ್ಣನನ್ನು ಬಿಂಬಿಸ್ತಾ ಹೋಗ್ತಾರೆ. ಹೀಗೆ ಪ್ರತಿ ಪುರುಷನ ಹಿಂದೆ ಸ್ತ್ರೀ ಹೇಗೆ ಇದ್ದೇ ಇರ್ತಾರೆ ಅಂತ ಹೇಳ್ತಾರೋ ಹಾಗೆ ಬಸವಣ್ಣನವರ ಪ್ರತಿಯೊಂದು ಹಂತದಲ್ಲೂ ಕಲ್ಯಾಣದ ಕ್ರಾಂತಿಯಂತಹ ಕಠೋರ ಸಂದರ್ಭದಿಂದ ಹಿಡಿದು ಅನುಭವ ಮಂಟಪದ ಒಂದು ಹಾದಿ ಏನು ನಡ್ಕೊಂಡು ಹೋಗ್ತಾ ಇರುತ್ತೆ, ಆ ಎಲ್ಲ ಒಂದು ಸಂದರ್ಭಗಳಲ್ಲೂ ಎಲ್ಲ ಹಂತಗಳಲ್ಲೂ ಕೂಡ ಬಸವಣ್ಣನವರು ಐಕ್ಯ ಆಗುವವರೆಗೂ ಕೂಡ ಜೊತೆಯಾಗಿ ಬಂದಂಥವರು ನೀಲಾಂಬಿಕೆ ಆಗಿರ್ತಾರೆ. ಹಾಗಾಗಿ ಬಸವಣ್ಣನವರ ಮತ್ತು ನೀಲಾಂಬಿಕೆಯವರ ಸಂಬಂಧ ನಿಜಕ್ಕೂ ಅಪರೂಪವಾದದ್ದು ಅಂತಾನೆ ಹೇಳ್ಬೋದು.
ಸತಿಪತಿಯರಾಗಿದ್ದು ಕೂಡ ಶರಣತ್ವವನ್ನು ಪಾಲನೆ ಮಾಡಿದ್ದು, ಶರಣತ್ವದಲ್ಲೂ ಕೂಡ ಗುರು ಶಿಷ್ಯತ್ವವನ್ನು ಪಾಲನೆ ಮಾಡಿದಂಥ ಒಂದು ಅಪರೂಪದ ಸಂಬಂಧ ನೀಲಾಂಬಿಕೆ ಮತ್ತು ಬಸವಣ್ಣನವರು ಅಂತ ಹೇಳ್ಬೋದು. ಈ ಬಸವಣ್ಣನವರು ಮತ್ತು ನೀಲಾಂಬಿಕೆಯವರ ನಡುವಿನ ಸಂಬಂಧದ ಬಗ್ಗೆ ಕುರಿತು ಈ ರೀತಿಯಾದಂಥ ಹಲವಾರು ವಚನಗಳನ್ನು ನೀಲಾಂಬಿಕೆಯವರು ತಮ್ಮ ವಚನದ ಮೂಲಕ ಬಸವಣ್ಣನವರನ್ನು ಬಿಂಬಿಸ್ತಾ ಹೋಗ್ತಾರೆ ಸರ್. ಒಳ್ಳೆ ಅಂಶಗಳು. ನೋಡಿ, ಹೇಳಿದ್ರು ಅವರಿಬ್ಬರು ಸಂಘ ಹೆಂಗಿತ್ತು ಅಂತಂತಂದರೆ, ಆವಾಗಲೇ ಸತೀಶ್ ಸರ್ ಹೇಳಿದರು ಒಂದು ವಚನದಲ್ಲಿ, ಅಲ್ಲಮ್ಮನ ಅಜಗಣ್ಣನ ಕಕ್ಕಯ್ಯನ ಚಿಕ್ಕಯ್ಯನ ಎಲ್ಲರ ಯತಿಗಳ ಜತಿಗಳ ಮಾನ್ಯರ ಮುಖ್ಯರ ಮತ್ತು ಸಂಗಯ್ಯನ ಸಂಘ ಏನಿತ್ತು, ಇವರೆಲ್ಲರ ಸಂಘದ ಅನುಭವವನ್ನು ಬಸವಣ್ಣನ ಸಂಘ ಒಂದು ಸರಿದೂಗಿಸ್ತಾ ಇತ್ತು ಅಂತ ಒಂದು ಮೌಲ್ಯಭರಿತವಾದಂಥ ಸಂಘ ಬಸವನ ಸಂಘವಾಗಿತ್ತು ಅಂತ. ಎಲ್ಲ ಮೂಲಭೂತ ಅಂಶಗಳನ್ನು ಸಹ ಬಸವಣ್ಣನಲ್ಲಿ ಅವಳು ಕಾಣ್ತಾ ಇದ್ಲು. ಅಷ್ಟೊಂದು ಅವಿನಾಭಾವ ಸಂಬಂಧ ಅವರಲ್ಲಿ ಇತ್ತು ಅನ್ನೋದ್ರ ಒಳ್ಳೆ ಅಂಶಗಳನ್ನು ಹೇಳಿದರೆ. ಮತ್ತೆ ಮುಂದುವರೆದಂತೆ ನಾನು ಜಿಂಗಡೆ ಸರ್ ಹತ್ರ ಹೋಗ್ತಾ ಇದ್ದೀನಿ. ನೀಲಾಂಬಿಕೆ ವಚನಗಳಲ್ಲಿ ದೇವರ ಒಂದು ಪರಿಕಲ್ಪನೆ, ನೀಲಾಂಬಿಕೆಯ ವಚನಗಳಲ್ಲಿ ದೇವರ ಒಂದು ಪರಿಕಲ್ಪನೆ ಬಸವಣ್ಣನವರ ಒಂದು ಪರಿಕಲ್ಪನೆಯ ಹಾದಿಯಲ್ಲೇ ಸಾಕ್ತಕ್ಕಂಥದ್ದು. ಬಹುಶಃ ನಾವು 12ನೇ ಶತಮಾನವನ್ನು ನೋಡಿದರೆ 12ನೇ ಶತಮಾನದಲ್ಲಿ ನಮ್ಮ ದೇವರ ಸ್ವರೂಪದ ಸ್ಪಷ್ಟತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾಲಘಟ್ಟ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಮೊದಲಿಂದಲೂ ಅನುಸರಣೆ ಮಾಡ್ತಾ ಬಂದಿದ್ದು ಮೂಲವೇದದ ಒಂದು ಪರಿಕಲ್ಪನೆಯಲ್ಲೂ ಕೂಡ ಏಕದೇವತಾರಾಧನೆಯ ಪರಿಕಲ್ಪನೆ ಇತ್ತು. ನಂತರ ಕಾಲಘಟ್ಟದಲ್ಲಿ ಆರ್ಯರು ಬಂದ ಮೇಲೆ ನಂತರದ ಕಾಲಘಟ್ಟದಲ್ಲಿ ಆಯಾ ಒಂದು ವರ್ಗಕ್ಕೆ ಅನುಕೂಲವಾಗಿರ್ತಕ್ಕಂಥ ದೇವತೆಗಳನ್ನು ಸೃಷ್ಟಿ ಮಾಡ್ತಾ ಹೋದ್ರು. ಆ ದೇವತೆಗಳ ಸೃಷ್ಟಿ ಮಾಡ್ತಾ ಹೋದಾಗ ಕೊನೆಗೆ ಮೌಢ್ಯಗಳು ಕೂಡ ಜಾಸ್ತಿ ಬೆಳೀತಾ ಹೋದ್ರು. ಆ ಮೌಢ್ಯಗಳನ್ನು ಮತ್ತೆ ಸ್ಪಷ್ಟವಾದ ದೇವರ ಪರಿಕಲ್ಪನೆಯನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು. ಯಾಕಂದರೆ ನಾವು 12ನೇ ಶತಮಾನದ ಕಾಲಘಟ್ಟವನ್ನು ಒಂದು ಕ್ರಾಂತಿಕಾರಿ ಯುಗ ಅಂತ ಕರಿತೀವಿ. ಒಂದು ಸಾಮಾಜಿಕ ಚಳುವಳಿಯ ಕ್ರಾಂತಿ ಅಷ್ಟೇ ಅಲ್ಲದೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದೈವೀ ಕಲ್ಪನೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಕಾಲ ಅದು. ಹಾಗಾಗಿ ಇಲ್ಲಿ ಬಸವಣ್ಣನವರು ಯಾವ ರೀತಿಯಾಗಿ ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡ್ತಾರೋ, ಯಾವುದನ್ನು ದೇವರು ಅಂತ ಕರೀತಾರೋ, ಅವ್ರು ಹೇಳ್ತಾರೆ ಒಂದು ಕಡೆ ವೇದ ಎಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣ ಎಂಬುದು ಪುಂಡರಗೋಷ್ಠಿ ಅಂತ. ಇಂಥವೆಲ್ಲ ಮೌಢ್ಯವನ್ನು ನೀವು ನಂಬಬೇಡಿ ಅನ್ನೋ ತತ್ವಕ್ಕೆ ಬಸವಣ್ಣನವರು ಹೇಗೆ ಅದನ್ನು ಸಾರ್ತಾ ಹೋಗ್ತಾರೋ ಅದೇ ಪರಿಕಲ್ಪನೆಯನ್ನು ನೀಲಾಂಬಿಕೆಯು ಅದನ್ನು ಫಾಲೋ ಮಾಡ್ತಾ ಹೋಗ್ತಾಳೆ. ಇಲ್ಲಿ ಹೇಳಬೇಕು ಅಂದರೆ ನೀಲಾಂಬಿಕೆ ಬಸವಣ್ಣನವರು ಹೇಳಿಕೊಟ್ಟಿರ್ತಕ್ಕಂಥ ದೈವಿ ಸ್ವರೂಪವನ್ನು ಮತ್ತೆ ಪುನರುಚ್ಚಾರ ಮಾಡ್ಲಿಕ್ಕೆ ಹೋಗಲ್ಲ ಅವಳು. ಆ ನೀಲಾಂಬಿಕೆ ಏನು ಹೇಳ್ತಾಳೆ ಅಂತಂದರೆ, ಇಂಥವೆಲ್ಲ ಒಂದು ದೇವಿ ಸ್ವರೂಪವನ್ನು, ಇಂಥವೆಲ್ಲ ದೇವರ ಒಂದು ಪರಿಕಲ್ಪನೆಯನ್ನು ಕಟ್ಟಿರ್ತಕ್ಕಂಥ ಬಸವಾದಿ ಶರಣರ ಒಂದು ಜಂಗಮ ಸೇವೆಯೇ ನನಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಯಾಕಂದರೆ ಅಲ್ಲೇ ನಾನು ದೇವ ಸ್ವರೂಪವನ್ನು ಕಾಣ್ತೀನಿ, ಅಲ್ಲೇ ಕಾಯಕದಲ್ಲೇ ನಾನು ದೈವಿ ಸ್ವರೂಪವನ್ನು ಕಾಣ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನೀಲಾಂಬಿಕೆಯ ಕೆಲವು ಸಾಲುಗಳಲ್ಲಿ ಕಾಣ್ಬೋದು. ಒಂದು ಕಡೆ ನೀಲಾಂಬಿಕೆಯ ಒಂದು ವಚನ ಹೇಳಬೇಕು ಅಂದರೆ, ಅನಾದಿಯ ಸ್ಥೂಲ ಆದಿಯ ನಿಕ್ಕಲ ಆದಿಯ ನಾದಿ ಎಂಬ ಕಳವಳಿದು ಕುಲಸ್ಥಳ ಒಳಿಯದೇನಯ್ಯ ಅಂತ. ಕುಲಸ್ಥಾನ ಮೂಲ ಸ್ಥಾನಕ್ಕೆ, ಅವೆಲ್ಲ ಆದಿ ಅಂತ್ಯದ ಪ್ರತಿಯೊಂದು ಪರಿಕಲ್ಪನೆನ ಯಾವ ರೀತಿ ಬಸವಣ್ಣರು ಅಗೋಚರ ಅಪ್ರಮಾಣ ಲಿಂಗ ಎನ್ನ ಕರಸ್ಥಳದಲ್ಲಿ ಚುಳುಕುದ್ರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ಒಂದು ಪರಿಕಲ್ಪನೆಯಲ್ಲಿ ಕೂಡ ಈ ವಚನ ಹೇಳ್ತಾರೆ, ಆ ಕುಲಸ್ಥಳದ ಮೂರ್ತಿಯನ್ನರಿದು ಅನುಬದುಕಿದೆನಯ್ಯ ಸಂಗಯ್ಯನ ಬದುಕಿದೆನಯ್ಯ ಸಂಗಯ್ಯನಲ್ಲಿ ನಾನು ಬಸವ ಸ್ವರೂಪಿಯಾದೆನಯ್ಯ ಅಂತೇಳಿ. ಬಹುಶಃ ಬಸವಣ್ಣನವರ ಒಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು, ಅದೇ ಸಾರವನ್ನು, ಅದೇ ತತ್ವವನ್ನು, ಅದೇ ದೈವಿ ಸ್ವರೂಪದ ಪರಿಕಲ್ಪನೆಯನ್ನು ಈ ಒಂದು ವಚನಗಳಲ್ಲಿ ಕಾಣ್ತಾ ಹೋಗ್ಬೋದು. ಹೆಚ್ಚಾಗಿ ಈ ನೀಲಾಂಬಿಕೆ ಬಸವಣ್ಣನವರ ಒಂದು ದೈವಿ ಸ್ವರೂಪಕ್ಕೆ ಸಂಪೂರ್ಣವಾಗಿ ಅಲಂಕರಿಸಿದ್ರು ಕೂಡ ಎಲ್ಲೂ ಕೂಡ ತನ್ನ ವಚನದಲ್ಲಿ ಮತ್ತೆ ಅದನ್ನು ಪುನರುಚ್ಚಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಲ್ಲ. ಹಾಗಾಗಿ ಇಲ್ಲಿ ಬಸವಣ್ಣನನ್ನೇ ಲಿಂಗ ಸ್ವರೂಪಿಯಾಗಿ, ದೈವಿ ಸ್ವರೂಪಿಯಾಗಿ, ಪ್ರಭೆಯ ಸ್ವರೂಪಿಯಾಗಿ, ಪ್ರಾಣ ಸ್ವರೂಪಿಯಾಗಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗ್ತಕ್ಕಂಥ ಒಂದು ಪರಿಕಲ್ಪನೆ ನಮ್ಮ ನೀಲಾಂಬಿಕೆಯ ವಚನಗಳಲ್ಲಿ ಕಾಣ್ಬೋದು. ಮತ್ತೆ ದೈವಿ ಸ್ವರೂಪಕ್ಕೆ ಬಂದಾಗ ಮತ್ತೊಂದು ವಚನವನ್ನು ನಾನು ಉದಾಹರಣೆಯಾಗಿ ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅಮೃತ ಡೊವಿಗೆ ಪ್ರಸಾದದ ಕುರುಹಿಲ್ಲ ಬಸವಂಗೆ, ಆ ಪ್ರಸಾದಕ್ಕೆ ರೂಹಿಲ್ಲದ ಮೂರ್ತಿಯ ಕಂಡು ಸಂಗಯ್ಯನಲ್ಲಿ ನಿಜ ಸುಖಿಯಾದ ಬಸವ.
ಇಲ್ಲೂ ಕೂಡ ಎಂತಹ ಮೂರ್ತಿ ಅಂತಂದ್ರೆ ರೂಹಿಲ್ಲದ ಮೂರ್ತಿಯ ಕಂಡು ಇಲ್ಲಿ ನಿರಾಕಾರ ಸ್ವರೂಪದ ಒಂದು ಆಕಾರವಿಲ್ಲದ, ಒಂದು ಹುಟ್ಟು ಸ್ವರೂಪ ಇಲ್ಲದ, ರೂಪವಿಲ್ಲದ ಈ ಎಲ್ಲ ಸ್ಪಷ್ಟ ಪರಿಕಲ್ಪನೆಯನ್ನೇ ನೀಲಾಂಬಿಕೆ ಕೂಡ ಹೊಂದಿದ್ಲು. ಅಂತ ಸಂಗಯ್ಯನನ್ನು ನಾನು ಪಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ದೇವರು ಹೇಗಿದ್ದಾನೆ ಅಂತಂದರೆ, ನಾವು ಆಚರಣೆ ಮಾಡ್ತಕ್ಕಂಥ ಮೌಢ್ಯಗಳಲ್ಲಿಲ್ಲ, ನಾವು ಆಚರಣೆ ಮಾಡ್ತಕ್ಕಂಥ ದೇವಾಲಯಗಳಲ್ಲಿಲ್ಲ, ಅಸಂಖ್ಯಾತ ಕೋಟ್ಯಾನುಕೋಟಿ ಏನು ದೇವತೆಗಳು ಅಂತ ಈಗ ಕರಿತೀವಲ್ಲ, ಅವೆಲ್ಲವೂ ಕೂಡ ಮೌಢ್ಯದ ಆದಿಯಲ್ಲಿ ಬೆಳೆದು ಬಂದಿರತಕ್ಕಂಥದ್ದು. ಅವೆಲ್ಲವೂ ಕೂಡ ದೇವರಲ್ಲ. ಇರತಕ್ಕಂಥ ದೇವರು ಒಬ್ಬನೇ, ಆತನೇ ನಿರಾಕಾರ ಸ್ವರೂಪಿಯಾಗಿರ್ತಕ್ಕಂಥ ಇಷ್ಟಲಿಂಗ. ಈ ಎಲ್ಲ ನಿರಾಕಾರಿ ಸ್ವರೂಪವಾಗಿರ್ತಕ್ಕಂಥ, ಹುಟ್ಟು ಸಾವಿಲ್ಲದಿರ್ತಕ್ಕಂಥ, ಅಯೋಜನೆಯಾಗಿರ್ತಕ್ಕಂಥ, ಆದಿಯ ಅಂತ್ಯ ಇಲ್ಲಿರ್ತಕ್ಕಂಥ ಅಂತಹ ಒಂದು ಇಷ್ಟಲಿಂಗವನ್ನು ನಾನು ಇಲ್ಲಿ ಬಸವನ ಸಂಗಯ್ಯನಲ್ಲಿ ಕಂಡೆ ಅಂತಕ್ಕಂಥ ಒಂದು ಮಾತನ್ನು ನೀಲಾಂಬಿಕೆ ತನ್ನ ಸ್ಪಷ್ಟವಾದ ಪರಿಕಲ್ಪನೆಗಳಲ್ಲಿ ಆ ದೇವರ ಸ್ವರೂಪವನ್ನು ಕಟ್ಟಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಒಂದು ನಿರಾಕಾರ ಸ್ವರೂಪ ಏನಿತ್ತು, ಅದಕ್ಕಾಗಿ ಹೇಳ್ತಾರೆ ಅಭೋಕ್ತ, ಅವ್ಯಕ್ತ, ಅಪ್ರಮಾಣ. ನೀವು ಹೇಳಿದ್ರಿ ಅದನ್ನು ಎನ್ನಕರ ಸ್ಥಳ, ಅವ್ರು ಹೇಳ್ತಾರೆ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ. ಅದನ್ನು ಹೇಳ್ತಾ ಕೊನೆಗೆ ಒಂದು ಕರಸ್ಥಳಕ್ಕೆ ತರ್ತಕ್ಕಂಥ ಒಂದು ಬಹುಶಃ ಈ ರೀತಿ ಒಂದು ದೈವಿ ಕಲ್ಪನೆಯನ್ನು ಕಟ್ಟಿಕೊಟ್ಟಂತ ಯಾವ ದಾರ್ಶನಿಕರು ನಮಗೆ ಮತ್ತೆ ಕಾಣಲ್ಲ. ಅಷ್ಟೊಂದು ಸರಳವಾಗಿ ಶಿವನ ದರ್ಶನಕ್ಕೆ ಒಂದು ಮಾರ್ಗವನ್ನು ತೋರಿದವರು ಬಹುಶಃ ಬಸವಣ್ಣವರೇ ಏಕೈಕ ಅಂತ ನಾನು ಭಾವಿಸ್ತೀನಿ. ಒಳ್ಳೆ ಅಂಶವನ್ನೇ ತಿಳಿಸ್ಕೊಟ್ರಿ ಒಂದು ದೇವರ ಪರಿಕಲ್ಪನೆ ಬಗ್ಗೆ. ಜೊತೆಗೆ ತನ್ನ ಸಂಗಯ್ಯನಿಗಿಂತನೂ, ತನ್ನ ಆರಾಧ್ಯ ಸಂಗಯ್ಯ ಆದರೂ ಸಹ ಅದಕ್ಕಿಂತ ಪರಮೋಚ್ಚ ಸ್ಥಾನವನ್ನು ಬಸವಣ್ಣರಿಗೆ ನೀಲಾಂಬಿಕೆ ತನ್ನ ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದನ್ನ ಮೇಲೆ ನೀವು ಚೆನ್ನಾಗಿ ಬೆಳಕನ್ನು ಚೆಲ್ಲಿದ್ರಿ. ಮುಂದುವರೆದಂತೆ ನೀಲಾಂಬಿಕೆ ವಚನಗಳಲ್ಲಿ ಭಕ್ತಿ ಅನ್ನೋದ್ರ ಬಗ್ಗೆ ಮತ್ತೆ ಉಮೇಶ್ ಅವರ ಹತ್ರ ಬರ್ತಾ ಇದ್ದೀನಿ. ನೀಲಾಂಬಿಕೆಯನ್ನ ಮಾತೃವಾತ್ಸಲ್ಯದ ಶರಣೆ ಅಂತ ನಾವು ಗುರುತಿಸ್ತೀವಿ. ಯಾಕೆ ನೀಲಾಂಬಿಕೆಯನ್ನ ಮಾತೃವಾತ್ಸಲ್ಯ ಸ್ವರೂಪಿಣಿ ಅಂತ ಹೇಳ್ತಾರೆ ಅಂದರೆ, ಬಹಳ ಮುಖ್ಯವಾಗಿ ನಾವು ಗುರುತಿಸ್ಬೇಕು, ಅವಳಲ್ಲಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ. ಭಕ್ತಿ ಮತ್ತು ಶ್ರದ್ಧೆಯಲ್ಲಿ ಬಹಳ ನಮಗೆ ಅಮೋಘವಾಗಿ ಕಂಡುಬರ್ತಕ್ಕಂಥದ್ದು ಏನು ಅಂದರೆ, ದಾಸೋಹದ ಪರಿಕಲ್ಪನೆಯಲ್ಲಿ ಕೂಡ ನಾವು ಭಕ್ತಿಯನ್ನು ಹುಡುಕ್ಬೋದು ಅಂತ. ಇಡೀ ಬಸವಣ್ಣನ ಮನೆಯನ್ನು ದಾಸೋಹದ ಮನೆಯನ್ನಾಗಿ ರೂಪಿಸಿರ್ತಕ್ಕಂತಹ ಮಹಾನ್ ಶರಣೆ ಮಹಿಳೆ, ಮಹಾಮನೆ. ಇಲ್ಲಿ ನಿಜ ಭಕ್ತೆ ನೀಲಾಂಬಿಕೆ ಧಾರ್ಮಿಕ ಜಾಗೃತಿಯ ಮಹಾಮಣಿಯಾಗಿ, ಭಕ್ತಿ ಸ್ವರೂಪಿಣಿಯಾಗಿ ತನ್ನ ವಚನದಲ್ಲಿ ಕೆಲವೊಂದು ಅಂಶಗಳನ್ನು ಸ್ಪಷ್ಟಪಡಿಸ್ತಾರೆ. ಈ ಅಲ್ಲಲ್ಲಿಯ ಶರಣರು ಅಲ್ಲಲ್ಲಿಯೇ ನಿಲ್ಲಲು. ನೋಡಿ, ಶರಣರು ಅಂದರೆ ನಾವೇನು, ನೋಟೆಡ್ಡು, ವಿಸಿಬಲ್ಲು, ಕಣ್ಣಿಗೆ ಕಾಣ್ತಕ್ಕಂಥ ಶರಣರು ಅಂತ ಹೇಳಿಸ್ಕೊಂಡವರಲ್ಲ, ಪ್ರತಿಯೊಬ್ಬರಲ್ಲೂ ಶರಣತ್ವ ಇರ್ತದೆ ಅಂತ. ಅಲ್ಲಲ್ಲಿ ನಿಲ್ಲಲು, ಅಲ್ಲಲ್ಲಿಯ ಕಾಯವಲ್ಲಿಯೇ ಸಂದು. ನೋಡಿ, ಭಕ್ತಿ ಅಲ್ಲಲ್ಲೇ ಅಡಗಬಾರ್ದು ಅಂತ. ಅಲ್ಲಲ್ಲಿಯ ಭಕ್ತಿ ಅಲ್ಲಲ್ಲಿಯೇ ಅಡಗಿತ್ತು ಅಂದರೆ, ಶರಣರು ಎಲ್ಲ ಕಡೆಗೂ ಇರ್ತಾರೆ, ಭಕ್ತಿ ಭಾವ ಎಲ್ಲ ಕಡೆಗೂ ಇರ್ತದೆ. ಭಕ್ತಿ ಅಲ್ಲಲ್ಲಿ ಅಡಗಿತ್ತು, ಅಲ್ಲಲ್ಲಿಯ ಕಾಯ ಅಲ್ಲಲ್ಲಿಯ ಸಂದು. ಈ ಭಕ್ತಿಯ ಭಾವ ಏನಾಗಬಾರ್ದು, ಅಲ್ಲೇ ಸಂದು. ನಾನು ಅಲ್ಲಲ್ಲಿಯ ಅಡಿಗೆಯಾನು ಅನುಮೇಶ. ಅನುಮೇಶ ಅಂದರೆ ಅನುಕ್ಷಣದಲ್ಲೂ ಆ ಭಕ್ತಿ ಭಾವ ಅಲ್ಲಲ್ಲಿ ಇರಬೇಕು. ಜೊತೆಗೆ ಕಾಯ ಅಂದರೆ ದೇಹ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಅನ್ನೋದು ಒಂದು ಪವಿತ್ರವಾದದ್ದು, ಶರಣತ್ವ, ಜಂಗಮತ್ವ ಇರ್ತಕ್ಕಂಥದ್ದು. ಪ್ರತಿಯೊಬ್ಬನೂ ಕಾಯಕದಲ್ಲಿ, ತನ್ನ ಕಾಯದಲ್ಲಿ ತಾನು ಭಕ್ತಿ ಭಾವವನ್ನು ಮೆರಿಬೇಕು ಅಂತಕ್ಕಂಥ ಅಂಶವನ್ನು ದೂರದೃಷ್ಟಿಯಲ್ಲಿ ಹೇಳಿರ್ತಕ್ಕಂಥ ಒಬ್ಬ ಶರಣೆ. ಅನುಮಿಷ ದೃಷ್ಟಿಯುಳ್ಳವಳಾದೆನು ಅಂತ. ಅಂದರೆ ತನ್ನ ಕಾಯಕದಲ್ಲಿ ತನ್ನ ಜಂಗಮ ಸ್ವರೂಪಿ, ತನ್ನ ಗುರು, ತನ್ನ ಆಧ್ಯಾತ್ಮಿಕ ಗುರು, ತನ್ನ ಮಾರ್ಗದರ್ಶಿ ಎಲ್ಲ ಬಸವಯ್ಯನಲ್ಲಿ ಕಂಡಿರ್ತಕ್ಕಂತಹ ನಿಜ ಭಕ್ತಿ ಶಿವಶರಣೆ ಪತ್ನಿ ದೃಷ್ಟಿಯುಳ್ಳವಳಾಗಿದ್ದು, ಅಲ್ಲಲ್ಲಿಯೇ ಭ್ರಮಿಸಲು ಭ್ರಮೆಯಡಗಿ ಸಂಗಯ್ಯನಲ್ಲಿ ಮುಖವರಿತೆನಯ್ಯ ಬಸವ ಪ್ರಭುವೇ ಅಂತ ಹೇಳ್ತಾರೆ. ಅಂದರೆ ಈ ಭಕ್ತಿ ಭಾವವನ್ನು ಇಂತಹ ನಿಜ ಶಿವಶರಣೆಯಲ್ಲಿ ಮಾತ್ರ ಕಾಣಬಹುದು ಅಂತಕ್ಕಂಥದ್ದು ಇಲ್ಲಿನ ಉಲ್ಲೇಖ ಅಂತ. ಒಳ್ಳೆ ಅಂಶಗಳನ್ನು ಹೇಳಿದೆ ಸರ್. ನಿಜಕ್ಕೂ ಕೆಲವು ನಮ್ಮ ಶರಣ ಪರಂಪರೆಯನ್ನು ನೆಂದಾಗ ದಾಂಪತ್ಯ ಜೀವನದಲ್ಲಿ ಒಂದು ಶರಣತ್ವವನ್ನು ಕಂಡಂಥವರು ಸಾಕಷ್ಟು ಜನ ಇದ್ದಾರೆ. ನಮಗೆ ಬಸವಣ್ಣ, ಗಂಗಾಂಬಿಕೆ, ನೀಲಾಂಬಿಕೆ ಅಂತ ಮುಂಚಿನ ಒಂದು ಶತಮಾನದ ಮುಂಚೆ ಬಂದಂಥ ಆದ್ಯ ವಚನಕಾರ ಅಂತ ಏನು ಕರಿತೀವಿ, ದಾಸಿಮಯ್ಯ ಮತ್ತು ದುಗ್ಗಳೆ ಅವರ ಒಂದು ದಾಂಪತ್ಯವನ್ನು ಇಡೀ ಶರಣ ಪರಂಪರೆಯಲ್ಲಿ ನಾವು ಮಾದರಿಯಾಗಿ
ಕಾಣ್ತೀವಿ. ಇವತ್ತಿಗೂ ನಾವು ಅದನ್ನು ಉಲ್ಲೇಖವನ್ನು ಮಾಡ್ತೀವಿ. ಅದೇ ರೀತಿ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಇಂಥ ಅನೇಕ ದಂಪತಿಗಳನ್ನು ನಾವು, ಆದರ್ಶ ದಂಪತಿಗಳನ್ನು ನಾವು ಶರಣ ಪರಂಪರೆಯಲ್ಲಿ ಕಾಣ್ತೀವಿ. ಬಹುಮುಖ್ಯವಾಗಿ ಇಡೀ ಒಂದು ಶಿವಶರಣರ ಕೊಡುಗೆ ಏನು ಅಂತಂತಂದರೆ, ಆವಾಗಲೇ ಜಿಂಗಡೆ ಸರ್ ಹೇಳ್ತಾ ಇದ್ರು, ವೇದಗಳ ಕಾಲದಲ್ಲಿ 12ನೇ ಶತಮಾನಕ್ಕಿಂತ ಪೂರ್ವ ಕಾಲದಲ್ಲಿ ಇದ್ದಂಥ ಒಂದು ಸಾಮಾಜಿಕ ಒಂದು ಸ್ಥಿತಿ ಏನಿತ್ತು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಅಸಮಾನತೆಯನ್ನು ಹೊಂದಿತ್ತು, ಅದನ್ನೆಲ್ಲ ತೊಡೆದ ಹಾಕಿಸಿದ್ದೇ ಒಂದು ವಚನ ಚಳುವಳಿ. ಶಿವಶರಣರ ಈ ಒಂದು ಸಮತೆಯ ಚಿಂತನಾ ಭಾವ ಏನಿದೆ, ಇದು ಒಂದು ಸಮಾಜವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದನೇ ಅವತ್ತು ಬರೀ ಒಂದು ಸಾಮಾಜಿಕ ಕ್ರಾಂತಿ ಮಾತ್ರ ಆಗಲಿಲ್ಲ, ಅವತ್ತು ಧಾರ್ಮಿಕ ಕ್ರಾಂತಿ ಆಯಿತು, ಸಾಂಸ್ಕೃತಿಕ ಕ್ರಾಂತಿನೂ ಆಯಿತು, ಶೈಕ್ಷಣಿಕ ಕ್ರಾಂತಿ ಆಯಿತು. ಬಹುಮುಖ್ಯವಾಗಿ ಯಾವ ಒಂದು ಸಮುದಾಯವನ್ನು ಶಿಕ್ಷಣದಿಂದ ಬಹುದೂರ ಇಟ್ಟಿದ್ರೋ ಆ ಸಮುದಾಯಕ್ಕೆ ಶಿಕ್ಷಣದ ಒಂದು ಕಲಿಯುವ ಒಂದು ಅವಕಾಶವನ್ನು ಈ ಶರಣ ಪರಂಪರೆ ಮಾಡಿಕೊಡುತ್ತೆ. ಯಾವ ಒಂದು ಜನಾಂಗವನ್ನು ಇಡೀ ಒಂದು ಧರ್ಮದಿಂದ ದೂರ ಇಟ್ಟಿತ್ತು ಅಂಥ ಜನಾಂಗವನ್ನು ಮತ್ತೆ ಮುಖ್ಯವಾಹಿನಿಗೆ ತರುವಲ್ಲಿ ಈ ಶರಣ ಪರಂಪರೆ ಕೆಲಸವನ್ನು ಮಾಡುತ್ತೆ. ಯಾವ ಜನಾಂಗನೋ ಸಾಮಾಜಿಕವಾಗಿ ಒಂದು ಅಸಹ್ಯ ರೀತಿಯಾಗಿ ನಡೆಸ್ಕೊಳ್ತಾ ಇತ್ತು, ಆ ಸಮಾಜಕ್ಕೆ ಮತ್ತೆ ಒಂದು ಒಂಬೆಳಕನ್ನು ನೀಡಿದಂಥ ಕೀರ್ತಿ ಈ ಒಂದು ಶರಣ ಪರಂಪರೆಗೆ ಸಲ್ಲುತ್ತೆ. ಆದ್ದರಿಂದ ಇಡೀ ಒಂದು ಶರಣ ಯುಗವನ್ನು ನಾವು ವಿಶ್ವ ಮಾನವ ಒಂದು ಧರ್ಮದ ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ. ಅದಕ್ಕಾಗಿ ನಾವು ಹೇಳ್ತೇವೆ, ಮುಂಚೆನೇ ನಾನು ಉಲ್ಲೇಖ ಮಾಡಿದೆ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಲಿಂಗಾತೀತವಾಗಿ ಮತ್ತು ವರ್ಣಾತೀತವಾಗಿ ಅಂತಲೂ ನಾವು ಬಳಸ್ತೀವಿ. ಅಲ್ಲಿ ಏನು ನಮಗೆ ವರ್ಣ ವ್ಯವಸ್ಥೆಗಳು ಬರ್ತವೆ, ಅದು ಎಲ್ಲ ಒಂದು ಮುಕ್ತವಾದಂತಹ ಭಾವ, ಒಂದು ಮಾನವ ಧರ್ಮವನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಇಡೀ ಶರಣ ಪರಂಪರೆ ಏನು ಕೆಲಸವನ್ನು ಮಾಡಿತು, ಆ ಒಂದು ಅಂಶಗಳು ಸಹ ಬಸವಾದಿ ಶಿವಶರಣರ ಒಂದು ಬದುಕಲ್ಲಿ ಯಾವ ರೀತಿ ಒಡಮೂಡಿದ್ವು ಅನ್ನೋದನ್ನು ನಾವು ಈ ಜೊತೆಗೆ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಇವತ್ತಿನ ಒಂದು ಶರಣೆ ನೀಲಾಂಬಿಕೆ ಯಾಕೆ ಮುಖ್ಯ ಆಗ್ತಾರೆ ಇಡೀ ಒಂದು ಶರಣ ಸಾಹಿತ್ಯದಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ? ಬಸವಣ್ಣನ ನಾವು ಮಾನವ ಕುಲದ ಒಂಬೆಳಕು ಅಂತ ಕರಿತೀವಿ ಜಾಗತಿಕವಾಗಿ. ಈ ಒಂಬೆಳಕು ಕಾಣಲಿಕ್ಕೆ ಅಲ್ಲಿ ಬಹುಮುಖ್ಯವಾಗಿ 2 ನಕ್ಷತ್ರಗಳು ಇದ್ದು, ಒಂದು ನಕ್ಷತ್ರ ಗಂಗಾಂಬಿಕೆ ಆದರೆ ಇನ್ನೊಂದು ನಕ್ಷತ್ರ ನೀಲಾಂಬಿಕೆ. ಆ ನೀಲಾಂಬಿಕೆಯ ಒಂದು ಜೀವನ ದರ್ಶನ ಹೇಗಿತ್ತು, ಬಸವಣ್ಣನವರ ಒಂದು ಆದರ್ಶವನ್ನು ಪ್ರತಿಬಿಂಬಿಸುವಲ್ಲಿ ನೀಲಾಂಬಿಕೆಯ ಪಾತ್ರ ಎಂಥದ್ದು ಅನ್ನುವ ನಿಟ್ಟಿನಲ್ಲಿ ಇವತ್ತು ನೀಲಾಂಬಿಕೆಯ ಒಂದು ಜೀವನ ಪರಿಚಯದ ಜೊತೆಗೆ ಅವರ ವಚನಗಳಲ್ಲಿ ಬಸವಣ್ಣನ ಒಂದು ಪ್ರತಿಮೆಗಳು ಯಾವ ರೀತಿ ಕಂಡುಬಂದವು, ಅದೇ ರೀತಿ ಒಂದು ದೇವರ ಒಂದು ಪ್ರತೀಕ ಯಾವ ರೀತಿಯಾಗಿತ್ತು, ನೀಲಾಂಬಿಕೆ ವಚನಗಳಲ್ಲಿ ಭಕ್ತಿ ಯಾವ ರೀತಿ ಮೆರೆದಿತ್ತು ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಬಹಳ ಉಪಯುಕ್ತವಾದಂಥ ಒಂದು ಸಂಚಿಕೆ ಅಂತ ನಾನು ಇದನ್ನೇ ಪರಿಭಾವಿಸ್ತೀನಿ. ನೋಡಿ, ಇಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡು ಮತ್ತೆ ಮುಂದುವರೆದಂತೆ ನಾನು ಮತ್ತೆ ಲತಾಮಣಿಯವರ ಹತ್ರ ಹೋಗ್ತಾ ಇದ್ದೀನಿ. ನೀಲಾಂಬಿಕೆ ವಚನಗಳಲ್ಲಿ ಬಸವಣ್ಣ ಸಾಕಷ್ಟು ಅವರ 280ಕ್ಕೂ ಅಧಿಕ ವಚನಗಳು ಬರೆದಿದ್ದಾರೆ. ಅದರಲ್ಲಿ ಬಹುತೇಕ ವಚನಗಳಲ್ಲಿ ಬಸವಣ್ಣನ ಒಂದು ಪ್ರಸ್ತುತಿಯನ್ನು ನಾವು ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ಮತ್ತೆ ನಿಮ್ಮ ಮಾತುಗಳು. ನೀಲಾಂಬಿಕೆಯವರು ರಚಿಸಿದಂತಹ ಎಲ್ಲ ಒಂದು ವಚನಗಳಲ್ಲೂ ಬಸವಣ್ಣನವರ ಛಾಯೆ ಇಣುಕಿ ಹೋಗುತ್ತೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಯಾಕೆ ಅಂದರೆ ನೀಲಾಂಬಿಕೆಯವರ ವಚನಗಳ ಅಂತ ಯಾಕೆ ಅವರ ವಚನಗಳಲ್ಲಿ ಬಸವಣ್ಣನ ಛಾಯೆ ಇದ್ದೇ ಇರುತ್ತೆ ಅಂದರೆ, ಅವರು ಸರ್ವಸ್ವದಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಬಸವಣ್ಣನನ್ನೇ ಕಾಣ್ತಾರೆ. ಅದಕ್ಕೆ ನಿದರ್ಶನವಾಗಿ ನಾನು ಆಗಲೇ ಹೇಳಿದೆ, ಅನುಭವ ಮಂಟಪದಲ್ಲಿ ಎಷ್ಟೆಲ್ಲ ಗುರು ಹಿರಿಯರು ಇದ್ದರೂ ಕೂಡ ಬಸವಣ್ಣನವರನ್ನೇ ಗುರುವನ್ನಾಗಿ ಸ್ವೀಕರಿಸ್ತಾರೆ. ಹಾಗೆ ನನಗೆ ಪ್ರಸಾದವು ನೀನೆ, ಪ್ರಭೆಯು ನೀನೆ, ಲಿಂಗವು ನೀನೆ, ಸಂಘವು ನೀನೆ, ಪ್ರತಿಯೊಂದರಲ್ಲೂ ಅವರು ಬಸವಣ್ಣನನ್ನೇ ಕಾಣ್ತಾ ಬಂದಿದ್ದರಿಂದ ಅವರು ಬಸವಣ್ಣನವರ ಹೊರತಾಗಿ ಯಾವ ವಚನವನ್ನು ರಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಕೂಡ ನಾವು ಶರಣತ್ವಕ್ಕೆ ಬಂದಾಗ, ನಮ್ಮ ಈ ಅನುಭವ ಮಂಟಪದಲ್ಲಿ ಬಂದಾಗ 100,000 ಶರಣರು ಇದ್ರು ಅನ್ನೋದರ ವಿಚಾರಗಳನ್ನು ನಾವು ತಿಳ್ಕೊಂಡು ಬಂದಿದ್ವಿ. ಆ ಶರಣರಲ್ಲಿ ಹಲವಾರು ಜನ ದಾಂಪತ್ಯವನ್ನು ಸ್ವೀಕಾರ ಮಾಡಿಯೂ ಕೂಡ ಶರಣರಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಹೇಗೆ ನೀಲಾಂಬಿಕೆಯವರು ಬಸವಣ್ಣನವರು ಸತಿಪತಿಗಳಾದರೂ ಕೂಡ ಶರಣತ್ವವನ್ನು ಹೇಗೆ ಪಾಲನೆ ಮಾಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಸತಿಪತಿ ಧರ್ಮವನ್ನು ಪಾಲನೆ ಮಾಡ್ತಾನೂ ಶರಣತ್ವವನ್ನು ಅನುಸರಿಸ್ತಾ ಇದ್ದಂಥ ನಮ್ಮ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ ಇವರು ಇರಬಹುದು. ಹೀಗೆ ಹಲವಾರು ಜನರನ್ನ ನಾವು ನೋಡ್ತೀವಿ. ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ನಾವು ಈ ಶರಣ ಸತಿ ಲಿಂಗಪತಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಕೂಡ ನಾವು ಇಲ್ಲಿ ನೆನ್ಪು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಎಲ್ಲ ಶರಣರು ಕೂಡ ಲಿಂಗ, ತಮ್ಮ ಆರಾಧ್ಯ ದೈವ ಏನಿತ್ತು ಆ ಲಿಂಗವನ್ನೇ ಪತಿಯನ್ನಾಗಿ ಕಾಣುವಂಥ ಒಂದು
ಕಾಣುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಅಲ್ಲಿ ಶರಣರು ಏನಿದ್ದಾರೆ, ಆ ಶರಣರೆಲ್ಲ ಆ ಲಿಂಗಕ್ಕೆ ತಾವೇ ಸತಿಯ ಒಂದು ಧರ್ಮದಲ್ಲಿ ನಡ್ಕೊಳ್ತಾ ಹೋಗ್ತಿರ್ತಾರೆ. ಹಾಗಾಗಿ ತಮ್ಮ ಆರಾಧ್ಯ ದೈವ ಏನಿರುತ್ತೆ ಅದನ್ನ ಪತಿಯನ್ನಾಗಿಯೂ, ಯಾರು ಆರಾಧ್ಯ ದೈವಕ್ಕೆ ಮೊರೆ ಹೋಗಿರ್ತಾರೆ ಆ ಎಲ್ಲ ಶರಣರನ್ನ ಸತಿಯಾಗಿಯೂ ಇಲ್ಲಿ ಸಾಗಿಸ್ತಾ ಹೋಗ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಹೋಗಿರ್ತಾರೆ. ಅದೇ ನಿಟ್ಟಿನಲ್ಲಿ ನೀಲಾಂಬಿಕೆ ಬಸವಣ್ಣನವರನ್ನೇ ಲಿಂಗಪತಿ ಅನ್ನೋ ರೀತಿಯಲ್ಲಿ ಅವರು ನೋಡ್ತಾ ಇರ್ತಾರೆ. ತಾವು ಶರಣ ಸತಿಯಾಗಿ ಅವರು ತಮ್ಮ ಜೀವನವನ್ನ ಸಾಗಿಸ್ತಾರೆ. ಅದಕ್ಕೆ ಒಂದು ವಚನವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ತಮ್ಮ ಒಂದು ವಚನದಲ್ಲಿ ಬಸವಣ್ಣನವರನ್ನ ಹೇಗೆ ಬಿಂಬಿಸಿದ್ದಾರೆ ಅಂದ್ರೆ, ಅಂಗದ ಸಂಗಿಗನಲ್ಲ ನಮ್ಮ ಬಸವಯ್ಯ, ಪ್ರಾಣದ ಭ್ರಮೆಯವನಲ್ಲ ನಮ್ಮ ಬಸವಯ್ಯ, ಉಭಯದ ಹಂಗ ಹರಿದು ಉಪಾಮತೀತನಾದ ನಮ್ಮ ಬಸವಯ್ಯ, ಸಂಗಯ್ಯನಲ್ಲಿ ಕೂಡಿ ನಿರಾಳ ಪ್ರಸನ್ನ ಮೂರ್ತಿಯಾದ ನಮ್ಮ ಬಸವಯ್ಯ ಅಂತ ಹೇಳ್ತಾ ಅವರು ಬಸವಯ್ಯನನ್ನ ಕೂಡಲ ಸಂಗಮ ದೇವ ಏನಿದ್ದಾರೆ ಆ ಸಂಗಮ ದೇವನಿಗೆ ಹೋಲಿಸಿ ಆ ಸಂಗಯ್ಯನನ್ನೇ ತನ್ನ ಅಂಕಿತ ನಾಮವನ್ನಾಗಿಟ್ಕೊಂಡು ಸಾಕಷ್ಟು ವಚನಗಳನ್ನ ರಚನೆ ಮಾಡ್ತಾರೆ. ಒಳ್ಳೆ ಅಂಶವನ್ನು ಹೇಳಿದ್ರಿ. ಬಹುಮುಖ್ಯವಾದಂಥ ಅಂಶ ಒಂದು ನಮ್ಮ ಶರಣ ಪರಂಪರೆದು ಶರಣ ಸತಿ ಲಿಂಗಪತಿ ಅಂತ ಆ ಒಂದು ಅಂಶವನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದರೆ. ಮತ್ತೆ ಮುಂದುವರೆದಂತೆ ಸತೀಶ್ ಸರ್ ಒಂದೇ ನಿಮಿಷದಲ್ಲಿ ನೀಲಾಂಬಿಕೆಯ ಒಂದು ಜೀವನದ ಬಗ್ಗೆ, ನೀಲಾಂಬಿಕೆಯ ಜೀವನದ ಬಗ್ಗೆ ಹೇಳಬೇಕು, ಮತ್ತೆ ಮುಂದುವರೆದ ಭಾಗವಾಗಿ ಹೇಳಬೇಕು ಅಂತಂದರೆ, ಅವರು ಬಸವಣ್ಣನವರ ಯಾವ ವಿಚಾರಗಳಿದ್ವು, ಅವರ ತತ್ವಗಳು ಸಿದ್ಧಾಂತಗಳೇನಿದ್ವು, ಶರಣ ಸಾಹಿತ್ಯವನ್ನು ಉಳಿಸ್ಕೊಳ್ತಕ್ಕಂಥ ವಿಚಾರದಲ್ಲಿರ್ಬೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಕೂಡ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡಿರ್ತಕ್ಕಂಥ ಸಾಧನೆ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಬಸವಣ್ಣನವರ ಬಸವ ತತ್ವವನ್ನು ಅಥವಾ ಶರಣ ಸಾಹಿತ್ಯವನ್ನು ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಸಂದರ್ಭ, ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಬೆಂಕಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ನೀಲಾಂಬಿಕೆ ಗಂಗಾಂಬಿಕೆ ಇಬ್ಬರು ಪರಸ್ಪರರು ಒಂದು ಒಕ್ಕೋರಿನಲ್ಲಿ ನಿಂತ್ಕೊಂಡು ಒಂದು ಅದನ್ನು ಸಂರಕ್ಷಣಾ ಕಾರ್ಯದಲ್ಲಿ ಮುಂದಾಗಿದ್ರು ಅನ್ನೋದು ಇಲ್ಲಿ ಗಣನೆಗೆ ತೆಗೆದುಕೊಳ್ತಕ್ಕಂಥ ವಿಚಾರ ಆಗಿದೆ. ಸರಿ ಸರ್. ಸರ್ ಉಮೇಶ್ ಸರ್, ಕೊನೆಯದಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಒಂದು ಭಕ್ತಿ ಬಗ್ಗೆ. ನೀಲಾಂಬಿಕೆಯವರು ಇಲ್ಲಿ ಗುರು ಮತ್ತು ಲಿಂಗ ಅಂತ ವಿಚಾರಕ್ಕೆ ಬಂದಾಗೆ ಭಕ್ತಿ ಭಾವವನ್ನು ಮೆರೀತಾರೆ. ಗುರುನೂ ನೀನೇ, ಲಿಂಗವೂ ನೀನೇ ಅಂತಕ್ಕಂಥ ಅಂಶವನ್ನು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಈ ಜಂಗಮ ಅಂತ ಏನಿದಾರಲ್ಲ, ಆ ಜಂಗಮ ತತ್ವಕ್ಕೆ ಬಂದಾಗ ಪ್ರಭುದೇವನನ್ನು ಭಕ್ತಿ ಭಾವದಿಂದ ಅವರು ಸ್ಮರಿಸ್ಕೊಳ್ತಾರೆ. ಯಾವ ರೀತಿ ಅಂದರೆ, ಈ ಲಿಂಗ ಏನು ಬಸವಣ್ಣ, ಚನ್ನ ಬಸವಣ್ಣ, ಪ್ರಭುದೇವ, ಬಿಲ್ಲಾಳ ದೇವ, ಇಹಪ ಇವರೆಲ್ಲ ಇದಾರಲ್ಲ, ಇವ್ರನ್ನೆಲ್ಲರನ್ನೂ ಅವರು ಇಂತಿ ಐವರ ಕಾರುಣ್ಯ ಪ್ರಸಾದ ಅಂತ ಭಾವಿಸ್ತಾರೆ. ಯಾರು ಹಿರಿಯರ ಒಂದು ಕಾರುಣ್ಯ ಪ್ರಸಾದ ಅಂತ ಹೇಳ್ತಾರೆ. ಏನು ಸೂಚಿಸ್ತದೆ ಅಂದರೆ, ಅವ್ರ ವಚನಗಳಲ್ಲಿ ಅದು ಎಷ್ಟು ಭಕ್ತಿ ಭಾವ ತುಂಬಿತ್ತು ಅನ್ನೋದನ್ನ ಅವರ ವಚನಾಮೃತದಿಂದ ನಾವು ಒಂದು ಪ್ರಮಥರ ಬಗ್ಗೆ ಅವರಿಗಿದ್ದಂತ ಒಂದು ಭಕ್ತಿ, ಮತ್ತೆ ಗುರುಲಿಂಗ ದೇವರನ್ನ ಒಂದು ಬಸವಣ್ಣಲ್ಲಿ ಯಾವ ರೀತಿ ಕಂಡಿದ್ರು ಅಂತ ಒಳ್ಳೆ ಅಂಶವನ್ನು ಹೇಳಿದ್ರು. ಕೊನೆಯದಾಗಿ ಜಿಂಗಡಿ ಸರ್ ಒಂದೇ ಮಾತಲ್ಲಿ ಹೇಳೋದಾದ್ರೆ ಅವರ ಒಂದು ದೇವರ ಪರಿಕಲ್ಪನೆ ಬಗ್ಗೆ. ನೀಲಾಂಬಿಕೆಯಲ್ಲಿರ್ತಕ್ಕಂಥ ದೇವರ ಪರಿಕಲ್ಪನೆ ಹೇಗಿದೆ ಅಂತಂದ್ರೆ, ಆ ದೇವರ ಅಂಶವನ್ನೇ ಬಸವಯ್ಯನಲ್ಲಿ ಕಾಣ್ತೀವಿ. ಈ ಹೇಳ್ತಾ ಇದ್ರು ಬಸವಯ್ಯ ಅಂತಕ್ಕಂಥ ಎಲ್ಲೆಲ್ಲಿ ಪದಗಳು ಬರುತ್ತೋ ಅಲ್ಲಲ್ಲಿ ದೇವರ ಪರಿಕಲ್ಪನೆಯನ್ನು ನಾವು ಕಾಣಬೇಕಾಗುತ್ತೆ. ಯಾಕಂದರೆ ನೀಲಾಂಬಿಕೆಯಲ್ಲಿ ಸ್ಪಷ್ಟ ಪರಿಕಲ್ಪನೆ ದೇವರು ಯಾವುದು ಅಂತಂದರೆ, ಒಂದು ಗುರು ಸೇವೆ, ಒಂದು ಲಿಂಗ ಸೇವೆ, ಒಂದು ಜಂಗಮ ಸೇವೆ. ಈ ಮೂರಲ್ಲಿಯೂ ಕೂಡ ದೇವರನ್ನು ಕಂಡಿರ್ತಕ್ಕಂಥವಳು ಅಂದರೆ ನೀಲಾಂಬಿಕೆ. ಹಾಗಾಗಿ ತನ್ನ ವಚನಗಳಲ್ಲೆಲ್ಲವೂ ಕೂಡ ಬಸವಯ್ಯ ಬಸವಯ್ಯ ಸಂಗಯ್ಯ ಅಂತಕ್ಕಂಥ ಉಚ್ಚಾರದಿಂದ ಈ ಗುರು ಸ್ವರೂಪ ಅಂದರೆ ಲಿಂಗ ದೇವರ ಸ್ವರೂಪವನ್ನು ಕಂಡಿರ್ತಕ್ಕಂಥವಳು ನೀಲಾಂಬಿಕೆ ಆಗ್ತಾಳೆ. ಒಳ್ಳೆ ಅಂಶಗಳನ್ನು ಹೇಳಿ. ಗುರುಲಿಂಗ ಜಂಗಮ ಮೂರಲ್ಲಿ ಒಂದು ಸಾತ್ವಿಕ ಮತ್ತು ಸಾರ್ಥಕ ಬದುಕನ್ನು ಕಂಡುಕೊಂಡಿರ್ತಕ್ಕಂಥದ್ದು ನೀಲಾಂಬಿಕೆ ಅನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ. ಬಹುಮುಖ್ಯವಾಗಿ ಒಂದು ಯಾರು ಕೂಡಲ ಸಂಗಮ ದೇವ ಮತ್ತು ಬಸವಣ್ಣ ಇಬ್ಬರು ಒಂದೇಣ್ಣದ ಎರಡು ಮುಖಗಳನ್ನಾಗಿ ಇವರ ಬದುಕಲ್ಲಿ ನಾವು ನೋಡ್ತೀವಿ. ಒಂದು ಸಂಗಯ್ಯ ಅಲ್ಲಿ ಆದ್ಯಾಗಿ ನೆಲೆ ನಿಂತಂದ್ರೆ ಗುರುವಾಗಿ ಬಸವಣ್ಣ ನೆನೆ ನಿಲ್ತಕ್ಕಂಥದ್ದು. ಜೊತೆಗೆ ನೀಲಾಂಬಿಕೆ ಜೀವನವನ್ನ ನಾವು ವಚನಗಳನ್ನು ಓದಂತೆಲ್ಲ ಬಸವನ ದರ್ಶನ ಆಗ್ತಾ ಹೋಗುತ್ತೆ. ನಮಗೆ ಬಸವಣ್ಣನ ಬಗ್ಗೆ ನಾವು ಇನ್ನೂ ತಾತ್ವಿಕ ನೆಲೆಗಟ್ಟಿನ ಅಧ್ಯಯನ ಮಾಡಬೇಕಂತಂದ್ರೆ ಮತ್ತೆ ನಮಗೆ ಪುರಾವೆಗಳಾಗಿ ನೀಲಾಂಬಿಕೆ ವಚನಗಳೇ ಸಿಗ್ತವೆ. ಯಾಕಂದ್ರೆ ಬಹಳ ಲೋಕದಲ್ಲಿ ಅತಿ ಹತ್ತಿರವಾದಂಥ ಒಂದು ಸಂಬಂಧ ಅವ್ರದ್ದು.
ನಾವು ಬೇರೆ ಯಾರೇ ಸಂಬಂಧ ಆದ್ನಂದ್ರೆ ಈ ನೀಲಂಬಿಕೆ ಮತ್ತು ಬಸವನ ಸಂಬಂಧ ಇದೆಯಲ್ಲ ಅತ್ಯಂತ ಹತ್ತಿರದಿಂದ ಕಂಡಂತ ಒಂದು ಸಂಬಂಧ ಮತ್ತು ನಿಖರವಾದ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಂತ ಒಂದು ವಚನಗಳು, ನೀಲಂಬಿಕೆ ವಚನಗಳು ಬಸವನ ಬಗ್ಗೆ, ಬಸವನ ಜೀವನ ದರ್ಶನದ ಬಗ್ಗೆ ನಮಗೆ ಕನ್ನಡಿಯಂತೆ ತೆರೆದಿಡ್ತಕ್ಕಂಥದ್ದೇ ನೀಲಂಬಿಕೆ ವಚನಗಳು. ಇಂಥ ಅತ್ಯಮೂಲ್ಯ ಒಂದು ಮಾಹಿತಿಯನ್ನ ಇವತ್ತು ನಮ್ಮ ಕೇಳುಗರಿಗೆ ಮತ್ತು ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಅದರಲ್ಲೂ ಶರಣ ನೀಲಾಂಬಿಕೆಯ ಜೀವನದ 4 ಪ್ರಮುಖ ಅಂಶಗಳ ಬಗ್ಗೆ 4 ಅತಿಥಿಗಳು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು, ಒಂದು ಸತ್ವಪೂರ್ಣವಾದ ಒಂದು ಮಾಹಿತಿಯನ್ನು ಉಣಬಡಿಸಿದರೆ 4 ಜನ ಅತಿಥಿಗಳಿಗೆ ನಮ್ಮ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ. ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಒಂದು ಶರಣ ಚರಿತಾಮೃತ ಒಂದು ಸಂಚಿಕೆಯಲ್ಲಿ ಶರಣೆ ನೀಲಾಂಬಿಕೆಯ ಒಂದು ಜೀವನ ದರ್ಶನವನ್ನು ಮಾಡುವುದರ ಜೊತೆಗೆ ಬಸವಣ್ಣನ ಒಂದು ಆದರ್ಶಮಯ ಜೀವನ ಮತ್ತು ಗುರು ಪೂರ್ಣ ಸತ್ವ ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಂಡ್ವಿ, ಒಳ್ಳೆ ಅಂಶಗಳನ್ನು ತಿಳ್ಕೊಂಡ್ವಿ. ಇದೇ ರೀತಿ ಮತ್ತೆ ಬೇರೆ ಬೇರೆ ಶಿವಶರಣರ ಒಂದು ಜೀವನ ದರ್ಶನವನ್ನು ಹೊತ್ತು ಮತ್ತೆ ಈ ಶರಣ ಚರಿತಾಮೃತ ಒಂದು ಸಂಚಿಕೆಯನ್ನು ಮತ್ತೆ ಒತ್ತು ತರ್ತೀವಿ ನಿಮ್ಮ ಮುಂದೆ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.